Hello my dear friends, welcome to Benzene Chemistry YouTube channel. Dear friends, so ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂತಂದ್ರೆ we will discuss about solutions. ಈ solutions ಅನ್ನೋ ಟಾಪಿಕ್ ದಿಂದ ಬರುವಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸಿನಾಪ್ಸಿಸ್ ಅನ್ನು ನೋಡೋಣ. ಹೌದಾ? ಸೊ ಇದರ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಏನು ಮಾಡ್ತೀನಿ ನಾನು ಈ ಟಾಪಿಕ್ ದಿಂದ ಬರುವಂತ ಇಂಪಾರ್ಟೆಂಟ್ ಕ್ವೆಶ್ಚನ್ ಗಳನ್ನ ಸಾಲ್ವ್ ಮಾಡ್ತೀನಿ. ಹೌದಾ? ಸೊ ಫ್ರೆಂಡ್ಸ್, ಈಗಾಗಲೇ ನಾನು ಸಾಲಿಡ್ ಸ್ಟೇಟ್ ಟಾಪಿಕ್ ಇದು ಸಿನಾಪ್ಸಿಸ್ ಮತ್ತು MCQs ಎರಡನ್ನೂ ಸಾಲ್ವ್ ಮಾಡಿದ್ದೀನಿ. ಆಲ್ರೆಡಿ ದೋಸ್ ವಿಡಿಯೋಸ್ ಆರ್ ದೇರ್ ಇನ್ ದಿ ಯೂಟ್ಯೂಬ್. ಗೋ ಆ್ಯಂಡ್ ಸರ್ಚ್. ಓಕೆ, ಸೊ ನೀವೇನು ಮಾಡ್ಬೋದು, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಸೊ ನನ್ನ ಚಾನಲಲ್ಲಿ ಅವೆಲ್ಲ ವಿಡಿಯೋಸ್ ಸಿಗ್ತವೆ. ಹೌದಾ? ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಸ್ಟಾರ್ಟ್. ನೋಡಿ, ಈ ಟಾಪಿಕಲ್ಲಿ ಫಸ್ಟ್ ಏನು ಬರುತ್ತೆ ಅಂದರೆ ಟೈಪ್ ಆಫ್ ಸೊಲ್ಯೂಷನ್ಸ್ ಬೇಸ್ಡ್ ಆನ್ ನಂಬರ್ ಆಫ್ ಕಾಂಪೊನೆಂಟ್. ಒಂದು ಸೊಲ್ಯೂಷನ್ ಅಂತಂದರೆ ಇಟ್ ಮೇ ಬಿ ಮೇಡ್ ಆಫ್ 2 ಕಾಂಪೊನೆಂಟ್, 3 ಕಾಂಪೊನೆಂಟ್ ಆರ್ ಮೋರ್ ದ್ಯಾನ್ 3 ಕಾಂಪೊನೆಂಟ್. ಹೌದಾ? ಈಗ for example, if a solution is made up of only 2 component, it is called as binary solution. Innadu binary solution. Ada 2 component andre one is solute, another one is solvent. ಯಾವುದು ಕಡಿಮೆ ಕ್ವಾಂಟಿಟಿ ಇರುತ್ತಲ್ಲ ಅದು ಸೊಲ್ಯೂಟ್, ಯಾವುದು ಜಾಸ್ತಿ ಕ್ವಾಂಟಿಟಿ ಇರುತ್ತಲ್ಲ ಅದು ಸಾಲ್ವೆಂಟ್. ಯಾವುದು ಕರಗುತ್ತಲ್ಲ ಸೊಲ್ಯೂಟ್, ಯಾವುದು ಕರಗಿಸ್ಕೊಳ್ಳುತ್ತಲ್ಲ ಅದು ಸಾಲ್ವೆಂಟ್. ಬೈನರಿ. ಹೌದಾ? ಇಫ್ ಕಾಂಪೊನೆಂಟ್ಸ್ ಆರ್ 3 means there are 2 solute and 1 solvent. These are called as ternary, not tertiary. These are called as ternary. Binary, ternary. Howda? If components are 4, suppose component 4 idre, so 4 component andre 3 solute irutte, adralli one is solvent. For example, tea irutte gotta, water is solvent. Howda? Nimdu milk, ಟೀ ಪೌಡ್ರು, ಶುಗರ್ ಅವೆಲ್ಲ ಸೊಲ್ಯೂಟ್. ಹೌದಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಕ್ವಾಟರ್ನರಿ ಸೊಲ್ಯೂಷನ್. ಸರ್ ಇದಕ್ಕಿಂತ ಜಾಸ್ತಿ ಇರ್ಬೋದು ಪಾಲಿನರಿ ಸೊಲ್ಯೂಷನ್. ಅದಕ್ಕಿಂತ ಜಾಸ್ತಿ ಬೇಕಾದರೆ ಗುಳ್ಳೆನರಿ ಸೊಲ್ಯೂಷನ್. ಆ ಥರದ್ದೇನು ಸೊಲ್ಯೂಷನ್ ಇಲ್ಲ. ಪಾಲಿನರಿ ಸೊಲ್ಯೂಷನ್ ಈಸ್ ಪಾಸಿಬಲ್, ಬಟ್ ರೇರ್ ಇರೋದು ಪಾಲಿನರಿ. ಹೌದಾ? ಸೊ ದೀಸ್ ಆರ್ ಕ್ವೈಟ್ ಕಾಮನ್. ಇದರಲ್ಲಿ ಬೈನರಿ ಸೊಲ್ಯೂಷನ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಈ ಟಾಪಿಕಲ್ಲಿ ನೀವು ಬೈನರಿ ಸೊಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ. ಹೌದಾ? The type of solution based on physical state ಬಗ್ಗೆ ಡಿಸ್ಕಸ್ ಮಾಡೋಣ. See, physical state of solution is equals to physical state of solvent. ನೋಡಿ, ಸಾಲ್ವೆಂಟು ಸಾಲಿಡ್ ಇದ್ರೆ ಸೊಲ್ಯೂಷನ್ಗೆ ನಾವು ಸಾಲಿಡ್ ಸೊಲ್ಯೂಷನ್ ಅಂತ ಕರಿತೀವಿ. ಸಾಲ್ವೆಂಟ್ ಲಿಕ್ವಿಡ್ ಇದ್ರೆ ಸೊಲ್ಯೂಷನ್ ಲಿಕ್ವಿಡ್ ಆಗುತ್ತೆ. ಸಾಲ್ವೆಂಟ್ ಗ್ಯಾಸ್ ಇದ್ರೆ ಸೊಲ್ಯೂಷನ್ ಗ್ಯಾಸ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಫಿಸಿಕಲ್ ಸ್ಟೇಟ್ ಆಫ್ ಸೊಲ್ಯೂಷನ್ ಇಸ್ ಡಿಪೆಂಡ್ಸ್ ಅಪಾನ್ ಫಿಸಿಕಲ್ ಸ್ಟೇಟ್ ಆಫ್ ಸಾಲ್ವೆಂಟ್. ಹೌದಾ? ನೋಡ್ತಾ ಹೋಗೋಣ. ನೋಡಿ, ಒರಿಜಿನಲ್ ಸ್ಟೇಟ್ ಆಫ್ ಸೊಲ್ಯೂಟ್ ಗ್ಯಾಸ್ ಇತ್ತು. I'll change the color of the pen. It is not visible here. Suppose solute is gas and solvent is also gas. The example, air. The best example is air. Natural gas, oxygen, acetylene mixture used in welding ಮಾಡ್ತಾರಲ್ಲ, ಗ್ಯಾಸ್ ವೆಲ್ಡಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಆಕ್ಸಿಜನ್ ಅಸಿಟಲಿನ್, ಆಕ್ಸಿಅಸಿಟಲಿನ್ ವೆಲ್ಡಿಂಗ್ ಅಂತ ಕರೀತಾರೆ. ಸೊ ಇಫ್ ಸೊಲ್ಯೂಟ್ ಇಸ್ ಗ್ಯಾಸ್ ಆ್ಯಂಡ್ ಸಾಲ್ವೆಂಟ್ ಇಸ್ ಲಿಕ್ವಿಡ್ ಸೊಲ್ಯೂಷನ್ ಆಗಿರುತ್ತೆ. ಹೌದಾ? ಗ್ಯಾಸ್ ಡಿಸಾಲ್ವ್ಡ್ ಇನ್ ವಾಟರ್, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಸೋಡಾ ಎಲ್ಲ ಕುಡಿತೀವಿ ಗೊತ್ತಾ, ಗೋಲಿ ಸೋಡಾ. ಹೌದಾ? ಅದು, ಅಥವಾ 7up ಈ ಥರ ಇರುತ್ತೆ ಗೊತ್ತಾ, ಕಾರ್ಬೋನೇಟೆಡ್ ಬೆವರೇಜಸ್. ದೋಸ್ ಆಲ್ ಆರ್ ದಿ ಎಕ್ಸಾಂಪಲ್. ಹೌದಾ? ಗ್ಯಾಸ್ ಇನ್ ಲಿಕ್ವಿಡ್. ನೆಕ್ಸ್ಟ್, ಗ್ಯಾಸ್ ಇನ್ ಸಾಲಿಡ್. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಇದಕ್ಕೆ ಎಕ್ಸಾಂಪಲ್ ನಿಮ್ಗೆ ಬೇಗ ಗೊತ್ತಾಗೋದಿಲ್ಲ. ನೀವು ಕೆಮಿಕಲ್ ರಿಯಾಕ್ಷನ್ ಮಾತ್ರ ಈ ಥರದ ಎಕ್ಸಾಂಪಲ್ ಸಿಗುತ್ತೆ ನಿಮಗೆ. ಹೌದಾ? ನಿಮ್ಗೆ ಗೊತ್ತಾ, ಇದು ಹೈಡ್ರೋಜಿನೇಷನ್ ಆಫ್ ಆಯಿಲ್ಸ್ ಆ್ಯಂಡ್ ಫ್ಯಾಟ್ ಅಂತ. ವೆಜಿಟೇಬಲ್ ಆಯಿಲ್ ಹೈಡ್ರೋಜಿನೇಷನ್ ಮಾಡೋದು. ಹೌದಾ? ವೆಜಿಟೇಬಲ್ ಆಯಿಲ್ ತಗೊಂಡು ಅದಕ್ಕೆ ಹೈಡ್ರೋಜನ್ ಆ್ಯಡ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ನಿಕೆಲ್ ಆಸ್ ಎ ಕ್ಯಾಟಲಿಸ್ಟ್. ವಿಲ್ ಗೆಟ್ ವನಸ್ಪತಿ ಗೀ. ಹೌದಾ? ಏನು ಫಾರ್ಮ್ ಆಗುತ್ತೆ? ವನಸ್ಪತಿ ಫಾರ್ಮ್ ಆಗುತ್ತೆ. ವನಸ್ಪತಿ ಗೀ, ಡಾಲ್ಡಾ ಅಂತ ಕರೀತಾರಲ್ಲ, ಆ ಕಂಪೌಂಡ್ ಫಾರ್ಮ್ ಆಗುತ್ತೆ. ಹೈಡ್ರೋಜನ್ ಇಸ್ ಎ ಗ್ಯಾಸ್ ಆ್ಯಂಡ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ನಿಕೆಲ್. ನೆನ್ಪಿಟ್ಕೊಳ್ಳಿ, ಸಾಲಿಡ್ ಕೆಟಲಿಸ್ಟ್ ಸರ್ಫೇಸ್ ಮೇಲೆ ನಾವೇನಾದ್ರೂ ಗ್ಯಾಸ್ ಯೂಸ್ ಮಾಡಿದ್ರೆ ದಟ್ ಈಸ್ ಗ್ಯಾಸ್ ಡಿಸಾಲ್ವ್ಡ್ ಇನ್ ಸಾಲಿಡ್. ಅರ್ಥ ಆಯ್ತಾ? ನೆಕ್ಸ್ಟ್, ಲಿಕ್ವಿಡ್ ಇನ್ ಗ್ಯಾಸ್. ನೋಡಿ, ಯಾವ್ದು ಎಕ್ಸಾಂಪಲ್ ಆಗುತ್ತೆ? ವೆರಿ ಗುಡ್. ಮಾಯಿಶ್ಚರ್ ಇರುತ್ತೆ ಅಲ್ವಾ, ಮಾಯಿಶ್ಚರ್ ಮೀನ್ಸ್ ವಾಟರ್ ಡ್ರಾಪ್ಲೆಟ್ಸ್ ಆರ್ ಪ್ರೆಸೆಂಟ್ ಇನ್ ಏರ್. ಸಾಲ್ವೆಂಟ್ ಜಾಸ್ತಿ ಕ್ವಾಂಟಿಟಿ ಇರೋದು ಏರ್, ಕಡಿಮೆ ಇರೋದು ಲಿಕ್ವಿಡ್ ವಾಟರ್.
ಹೌದಾ? ನೆಕ್ಸ್ಟ್ ಲಿಕ್ವಿಡ್ ಇನ್ ಲಿಕ್ವಿಡ್, ದೀಸ್ ಆರ್ ಕ್ವೈಟ್ ಕಾಮನ್. ಇದಕ್ಕೆ ನೀವು ಎರಡು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು, ಒಂದು ಹಾಲು ಮತ್ತು ಇನ್ನೊಂದು ಆಲ್ಕೋಹಾಲು. ಹಾಲು, alcohol, both are in water. So the mixture of alcohol in water, the mixture of milk in water, best example of liquid solution. So the antifreeze in water is also example of liquid solution. The liquid in solid, solid ಅಲ್ಲಿ liquid ಅನ್ನು add ಮಾಡೋದು. ಹೌದಾ? liquid in solid amalgams, example ಯಾವುದು? amalgam. ಹೌದಾ? amalgam ಅಂದ್ರೆ ಏನು? addition of any compound with mercury is called as amalgam, such as mercury in silver. mercury ತಗೊಂಡು ನೀವು ಸಿಲ್ವರ್ ಅಲ್ಲಿ ಆಡ್ ಮಾಡಿ, ಸಿಲ್ವರ್ ಇಸ್ ಸಾಲಿಡ್, mercury is liquid, ಸೊ amalgam ಫಾರ್ಮ್ ಆದ್ರೆ liquid in solid. solid in gas, solid in gas, mothballs in air. mothballs means naphthalene tablet ಇರುತ್ತಲ್ಲ, naphthalene particles air ಅಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಹೌದಾ? ಸಾಲಿಡ್ ಇನ್ ಗ್ಯಾಸ್. ಡಸ್ಟ್ ಪಾರ್ಟಿಕಲ್ಸ್ ಹೇಳ್ಬಹುದು, ಪ್ರಾಬ್ಲಮ್ ಇಲ್ಲ. ಸಾಲಿಡ್ ಇನ್ ಲಿಕ್ವಿಡ್, ಸಾಲಿಡ್ ಇನ್ ಲಿಕ್ವಿಡ್. ಹೌದಾ? ಶುಗರ್ ಇನ್ ವಾಟರ್, ಇದನ್ನು ಹೇಳ್ಬೋದು, ಇದು ಕಾಮನ್ ಎಕ್ಸಾಂಪಲ್. ಹೌದಾ? ಶುಗರ್ ಇನ್ ವಾಟರ್, ಸಾಲ್ಟ್ ಇನ್ ವಾಟರ್ ಎಕ್ಸಾಂಪಲ್. ಸಾಲಿಡ್ ಇನ್ ಸಾಲಿಡ್, ಇದು ಬೆಸ್ಟ್ ಎಕ್ಸಾಂಪಲ್. ಇದ್ರ ಮೇಲೆ ಕ್ವಶನ್ಸ್ ಬರ್ತಿರುತ್ತೆ, ರಿಪೀಟೆಡ್ಲಿ ಕೇಳ್ತಿದ್ದಾರೆ. ಹೌದಾ? ಅಲಾಯ್ಸ್ such as copper in nickel alloy used to make coins. coinage metal ಅಂತ ಕರಿತೀವಿ, ಗೊತ್ತಾ? ಹೌದಾ? ಒನ್ ಸಾಲಿಡ್ ಅಲ್ಲಿ ಇನ್ನೊಂದು ಸಾಲಿಡ್ ಅನ್ನ ಮಿಕ್ಸ್ ಮಾಡಿದ್ರೆ ಇದು ಸಾಲಿಡ್ ಇನ್ ಸಾಲಿಡ್. ಅಲಾಯ್ಸ್ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಅಲಾಯ್ಸ್. ಹೌದಾ? ಯೂನಿಟ್ಸ್ ಆಫ್ ಕಾನ್ಸಂಟ್ರೇಷನ್, ಕಾನ್ಸಂಟ್ರೇಷನ್ ಯೂನಿಟ್ಗಳ ಬಗ್ಗೆ ಕ್ವಶನ್ಸ್ ಬರಬಹುದು. ಹೌದಾ? ಮಾಸ್ ಪರ್ಸೆಂಟೇಜ್ ಅಂತ ಕೇಳ್ತಾರೆ. ಇಟ್ ಈಸ್ ಮೇನ್ಲಿ ರಿಟರ್ನ್ ಆಸ್ W/W ಪರ್ಸೆಂಟೇಜ್. ಏನಂತ ಬರೆದಿರ್ತಾರೆ ಇದನ್ನ? W/W ಪರ್ಸೆಂಟೇಜ್ ಅಂತ ಬರೆದಿರ್ತಾರೆ. ಹೌದಾ? ಸೊ ಇದನ್ನ ಹೆಂಗೆ ನಾವು ಇದು ಸಾಲ್ವ್ ಮಾಡುವಂತಂದ್ರೆ ಇದೊಂದು ಫಾರ್ಮುಲಾ ಇದೆ. ಏನಂತಂದ್ರೆ ಮಾಸ್ ಆಫ್ ಕಾಂಪೋನೆಂಟ್, ಮಾಸ್ ಆಫ್ ಕಾಂಪೋನೆಂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್, ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ಹೌದಾ ಫ್ರೆಂಡ್ಸ್? ನಾವು ನಮ್ಮ ಡಿಸ್ಕಷನ್ ಈಸಿ ಮಾಡ್ಕೊಳ್ಳೋ ಸಲುವಾಗಿ ಒಂದು ಶಾರ್ಟ್ಕಟ್ ಯೂಸ್ ಮಾಡೋಣ. ಹೌದಾ? ವೆನ್ ಎವರ್ ಐ ಯೂಸ್ ದ ವರ್ಡ್ ಎ ಅಂತ ಕರೆದ್ರೆ ಇಟ್ ಈಸ್ ಸಾಲ್ವೆಂಟ್. ಏನಂತ ಅನ್ಕೊಂಡ್ಬಿಡಿ ಇದನ್ನ? ಸಾಲ್ವೆಂಟ್. ನಾನು ಎಲ್ಲಿ ಬಿ ಅಂತ ಕರಿತೀನಿ ಅದು ಸೊಲ್ಯೂಟ್. ಹೌದಾ? ಇದನ್ನ ಹೆಂಗ್ ಬರಿಬೋದು ನಾವೀಗ? ದಿಸ್ ಈಸ್ ಡಬ್ಲ್ಯೂ ಅಂತಂದ್ರೆ ಮಾಸ್. ಡಬ್ಲ್ಯೂ ಅಂದ್ರೆ ಏನಿದು? ಮಾಸ್. ಹೌದಾ? ಡಬ್ಲ್ಯೂ ಬಿ ಅಂತಂದ್ರೆ ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ WA plus WB, mass of solute plus mass of solvent into 100 ಅಂತ ಬರೀಬಹುದು ಇದನ್ನ ನಾವು. This is W/W percentage. W/W percentage ಈ ತರ ಬರೀತೀವಿ ನೋಡಿ. ಆಯ್ತಾ? ಸೊ ಇದು ರೇಷಿಯೋ ಇರೋದ್ರಿಂದ ಇದಕ್ಕೆ ಯೂನಿಟ್ ಇರೋದಿಲ್ಲ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಸೊ ಟೆಂಪರೇಚರ್ ಡಿಪೆಂಡೆನ್ಸಿ ಬರುತ್ತೆ ಇಲ್ಲಿ, ಟೆಂಪರೇಚರ್ ಡಿಪೆಂಡೆನ್ಸಿ. ಹೌದಾ? ನಾವು ಈ ತರ ಕಾನ್ಸಂಟ್ರೇಷನ್ ಹೇಳ್ತಿರ್ತೀವಲ್ಲ, ಎಲ್ಲಿ ವಾಲ್ಯೂಮ್ ಬರುತ್ತಲ್ಲ, ಎಲ್ಲಿ ವಾಲ್ಯೂಮ್ ಇರುತ್ತಲ್ಲ, ಇಟ್ ಮೇ ಬಿ ಇನ್ ಡಿನಾಮಿನೇಟರ್ ಆರ್ ನ್ಯೂಮರೇಟರ್. ವಾಲ್ಯೂಮ್ ಇದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ಇಟ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್, ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ಹೌದಾ? ಎಲ್ಲಿ ಓನ್ಲಿ ಮಾಸ್ ಬರುತ್ತಲ್ಲ, ವೇಟ್ ಅಥವಾ ಮಾಸ್ ಬರುತ್ತಲ್ಲ, ದೀಸ್ ಆರ್ ಇಂಡಿಪೆಂಡೆಂಟ್ ಆನ್ ಟೆಂಪರೇಚರ್. ಇಂಡಿಪೆಂಡೆಂಟ್ ಆನ್ ಟೆಂಪರೇಚರ್, ಟೆಂಪರೇಚರ್ ಮೇಲೆ ಡಿಪೆಂಡೆಂಟ್ ಇರೋದಿಲ್ಲ. ಯಾವುದು? ಓನ್ಲಿ ಮಾಸ್ ಇರುತ್ತಲ್ಲ ಅವು. ಹೌದಾ? ಇಲ್ಲಿ ನೋಡಿ, ಈಗ ಮಾಸ್ ಇಲ್ಲೂ ನ್ಯೂಮರೇಟರ್ಲಿ ಮಾಸ್ ಇದೆ, ಡಿನಾಮಿನೇಟರ್ಲಿ ಮಾಸ್ ಇದೆ. ಸೊ ಇಟ್ ಈಸ್ ಟೆಂಪರೇಚರ್ ಇಂಡಿಪೆಂಡೆಂಟ್. ಟೆಂಪರೇಚರ್ ಇಂಡಿಪೆಂಡೆಂಟ್. ಆಯ್ತಾ? ದಿಸ್ ಇಸ್ ಮಾಸ್ ಪರ್ಸೆಂಟೇಜ್. ನೆಕ್ಸ್ಟ್ ವಾಲ್ಯೂಮ್ ಪರ್ಸೆಂಟೇಜ್ ಅಂದರೆ ಸೇಮ್, ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಇಲ್ಲೇನು? ವಾಲ್ಯೂಮ್ ಆಫ್ component, volume of component, one component divided by volume of solution, volume of solution into 100%. ಅಂದ್ರೆ per 100 ಅಂತ ನಂಗೆ. ಹೌದಾ? ಇದನ್ನ ಹೆಂಗೆ ಬರಿಬೋದು ನಾವೀಗ? ವಾಲ್ಯೂಮ್ ಆಫ್ ಬಿ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಎ ಪ್ಲಸ್ ವಾಲ್ಯೂಮ್ ಆಫ್ ಬಿ. ಹೌದಾ? ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇದೆ ಅಲ್ವಾ? ಇಂಟು 100.
ಹೌದಾ? ಇಲ್ಲಿ ವಾಲ್ಯೂಮ್ ಟರ್ಮ್ ಇದೆಯಾ, ಎರಡು ಕಡೆ ವಾಲ್ಯೂಮ್ ಟರ್ಮ್ ಇದೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್ ಡಿಪೆಂಡೆಂಟ್. ಗೊತ್ತಾಯ್ತಾ? ಇದು ಅರ್ಥ ಆಗ್ತಿದೆಯಾ? ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ W/V percentage. ಹೌದಾ? ಸೊ mass of solute divided by volume of solution into 100. ಹೌದಾ? It is also depends upon temperature ಡಿಪೆಂಡೆಂಟ್. ಯಾಕೆ ಡಿಪೆಂಡ್ ಆಗಿರುತ್ತೆ ಇದು? ಏನಿದೆ ಇಲ್ಲಿ? ವಾಲ್ಯೂಮ್ ಟರ್ಮ್ ಇದೆ. ಸೊ ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ಹೌದಾ? ಸಾಲಿಡ್ಸ್ ಅನ್ನ ನೀವೇನಾದ್ರೂ ಡಿಸಾಲ್ವ್ ಮಾಡಿ ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕಾದ್ರೆ ಅದನ್ನ ಯೂಸ್ ಮಾಡ್ತಾರೆ. ಹೌದಾ? ppm ಅಂತಂದ್ರೆ ಪಾರ್ಟ್ಸ್ ಪರ್ ಮಿಲಿಯನ್. ಹೌದಾ? ಪಾರ್ಟ್ಸ್ ಪರ್ ಮಿಲಿಯನ್. ಸೊ ಇಲ್ಲಿ ಏನು ಗೊತ್ತಾ, ಸೊಲ್ಯೂಟ್ ನೀವು ಸೊಲ್ಯೂಷನ್ ಕಂಪೇರ್ ಮಾಡಿದ್ರೆ ಸೊಲ್ಯೂಟ್ ಎಷ್ಟಿದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಫಾರ್ ವೆರಿ ಲೆಸ್ಸರ್ ಕಾನ್ಸಂಟ್ರೇಷನ್. ನಮ್ಮ ಕಾನ್ಸಂಟ್ರೇಷನ್ ಏನಾದರೂ ಬಹಳ ಕಡಿಮೆ ಇದರಿಂದ ಯೂಸ್ ಮಾಡ್ತೀವಿ. ಹೌದಾ? ಈ ಪೊಲ್ಯೂಟೆಂಟ್ ಇರುತ್ತೆ ಗೊತ್ತಾ, ಪೊಲ್ಯೂಟೆಂಟ್ಗಳು ಪೊಲ್ಯೂಷನ್ ಲೆವೆಲ್ ಹೇಳ್ತೀವಲ್ಲ, ಪೊಲ್ಯೂಷನ್ ಲೆವೆಲ್ ಹೇಳಬೇಕಾದ್ರೆ ಅಥವಾ ಪೊಲ್ಯೂಟೆಂಟ್ ಕಾನ್ಸಂಟ್ರೇಷನ್ ಹೇಳಬೇಕಾದ್ರೆ ಇದು ನಾವು ಇದು ಯೂಸ್ ಮಾಡ್ತೀವಿ ppm ಅನ್ನ. ಹೌದಾ? ಏನಿದ್ರ ಫಾರ್ಮುಲೆ? ppm ಈಸ್ ಈಕ್ವಲ್ಸ್ ಟು ಇದು ನಾವು ಮಾಸ್ ಅನ್ನು ತಗೋಬಹುದು, ಮಾಸ್ ಆಫ್ ದಿ ಕಾಂಪೋನೆಂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಇಂಟು 10⁶ ಮಿಲಿಯನ್ ಅಲ್ವಾ, 10⁶. ಹೌದಾ? ಅದೇ ವಾಲ್ಯೂಮ್ ಟರ್ಮಲ್ಲಿ ಹೇಳಿದ್ರೆ ppm ದ ನಂಬರ್ ಆಫ್ ಪಾರ್ಟ್ಸ್ ಬೈ ವಾಲ್ಯೂಮ್ ಆಫ್ ಅ ಕಾಂಪೋನೆಂಟ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 10⁶. ಹೌದಾ? ಅರ್ಥ ಆಯ್ತಾ? ಈ ಥರ ನಾವು ಇದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ನಾವು ಯಾವಗಳನ್ನ ಮಾಸ್ ಪರ್ಸೆಂಟೇಜು ವಾಲ್ಯೂಮ್ ಪರ್ಸೆಂಟೇಜ್ ಹೇಳ್ತೀವಲ್ಲ ಅವೆಲ್ಲವನ್ನ ಏನು ಮಾಡ್ಬೋದು, ಈ ಥರ ppm ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ನಾವು ಏನಾದರೂ ಓನ್ಲಿ ಮಾಸ್ ತಗೊಂಡ್ರೆ ppm ಅಲ್ಲಿ ಟೆಂಪರೇಚರ್ ಇಂಡಿಪೆಂಡೆಂಟ್, ವಾಲ್ಯೂಮ್ ತಗೊಂಡ್ರೆ ಟೆಂಪರೇಚರ್ ಡಿಪೆಂಡೆಂಟ್. ಮೊಲ್ಯಾರಿಟಿ ಇದು ಇಂಪಾರ್ಟೆಂಟ್ ನೋಡಿ, ಮೊಲ್ಯಾರಿಟಿ. ಹೌದಾ? ಸೊ ದ ಸಿಂಬಲ್ ಏನಿದ್ರು ಕ್ಯಾಪಿಟಲ್ M, ಮೊಲ್ಯಾರಿಟಿ. ಡೆಫಿನೇಷನ್ ಏನು? ನಂಬರ್ ಆಫ್ ಮೋಲ್ಸ್ ಆಫ್ solute present in 1 liter of solution. 1 liter of solution is called as molarity. ಏನಂತ ಕರಿತೀವಿ? ಅದನ್ನ ಮೊಲಾರಿಟಿ ಅಂತ ಕರಿತೀವಿ. ಹೌದಾ? M is equals to ಏನು ಹೇಳಿ, ಇದು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಅಂದರೆ B ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 1000. ನೋಡಿ, ನಾವು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅನ್ನ ml ಅಥವಾ CCl ತಗೊಂಡ್ರೆ 1000 ಇಂದ ಮಲ್ಟಿಪ್ಲೈ ಮಾಡಬೇಕು. ಇಫ್ ವಾಲ್ಯೂಮ್ ಇಸ್ ಟೇಕನ್ ಇನ್ ಲೀಟರ್ಸ್, ನೋ ನೀಡ್ ಟು ಮಲ್ಟಿಪ್ಲೈ ವಿತ್ 1000. ಹೌದಾ? ಅರ್ಥ ಆಯ್ತಾ? ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇನ್ನೊಂಚೂರು ಸಿಂಪ್ಲಿಫೈಡ್ ಮ್ಯಾನರಲ್ಲಿ ನೋಡೋಣ. NB ಅಂದ್ರೆ ಏನು? ನಂಬರ್ ಆಫ್ ಮೋಲ್ಸ್ ಅಂದ್ರೆ ಏನು? ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಇಂಟು ವಾಲ್ಯೂಮ್ ಇಂಟು 1000. ಈ ತರ ಬರ್ಕೊಂಡ್ರೆ ಈಸಿ ಆಗಿರುತ್ತೆ. ಹೌದಾ? ಯೂನಿಟ್ ಏನಾಗುತ್ತಪ್ಪ ಇದರದ್ದು? ವಾಟ್ ಈಸ್ ದಿ SI ಯೂನಿಟ್ ಆಫ್ ಮೊಲಾರಿಟಿ? ಯೂನಿಟ್ ಏನಾಗುತ್ತೆ ನೋಡಿ, ದಿಸ್ ಇಸ್ ನಂಬರ್ ಆಫ್ ಮೋಲ್ಸ್ ಡಿವೈಡ್ ಬೈ ವಾಲ್ಯೂಮ್. ಹೌದಾ? ಏನಂತ ಹೇಳ್ಬೋದು ನಾವು ಇದನ್ನ? ಮೋಲ್ಸ್ ಪರ್ ಲೀಟರ್. ನಾವು ಶಾರ್ಟ್ಕಟ್ ಅಲ್ಲಿ ಮೋಲ್ ಪರ್ ಲೀಟರ್ ಅಂತ ಬರಿತೀವಿ. ಮೋಲ್ ಪರ್ ಲೀಟರ್. ಅರ್ಥ ಆಯ್ತಾ? ಇದು ಮೊಲಾರಿಟಿ. ಸೊ ಟೆಂಪರೇಚರ್ ಮೇಲೆ ಹೆಂಗಿರುತ್ತೆ? ಡಿಪೆಂಡ್ ಇರುತ್ತೆ, ಇಂಡಿಪೆಂಡೆಂಟ್ ಇರುತ್ತಾ? ವಾಲ್ಯೂಮ್ ಬಂದಿದೆಯಾ ಇಲ್ಲಿ? ಎಸ್, ವೆರಿ ಗುಡ್. ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ಇಟ್ ಈಸ್ ಟೆಂಪರೇಚರ್ ಡಿಪೆಂಡೆಂಟ್. ನೆಕ್ಸ್ಟ್ ಮೊಲಾರಿಟಿ. ಇದು ತುಂಬಾ ಇಂಪಾರ್ಟೆಂಟ್, ಮೊಲಾರಿಟಿಗಿಂತನೂ ಇಂಪಾರ್ಟೆಂಟ್ ಇದು. ಸಿಂಬಲ್ ಏನಿದ್ರದ್ದು? ಸ್ಮಾಲ್ m. ಹೌದಾ? ಡೆಫಿನಿಷನ್ ನೋಡೋಣ. ಡೆಫಿನಿಷನ್ ಏನಪ್ಪ ಇದರದ್ದು ಅಂತಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ solute
present in 1 kg of solvent. ನೋಡಿ ಮೊಲಾರಿಟಿಗೂ ಮೊಲಾರಿಟಿಗೆ ಏನು ಡಿಫ್ರೆನ್ಸ್ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ತಗೋತೀವಿ. ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ತಗೊಂಡ್ರೆ ಮೊಲಾರಿಟಿ, 1 kg ಆಫ್ ಸಾಲ್ವೆಂಟ್ ತಗೊಂಡ್ರೆ ಮೊಲಾರಿಟಿ. ಸ್ಮಾಲ್ m is equals to number of moles of solute divided by mass of solvent into 1000. ಹೌದಾ? ಈ ಮಾಸನ್ನು ನೀವೇನಾದರೂ ಗ್ರಾಮಲ್ಲಿ ತಗೊಂಡ್ರೆ 1000 ಮಲ್ಟಿಪ್ಲೈ ಮಾಡಬೇಕು. ಈ ಕೆ ಜಿಯಲ್ಲಿ ತಗೊಂಡ್ರೆ ನೋ ನೀಡ್ ಟು ಮಲ್ಟಿಪ್ಲೈ ವಿತ್ 1000. ಇದನ್ನು ಇನ್ನೂ ಸಿಂಪ್ಲಿಫೈಡ್ ವರ್ಷನ್ಲೇ ಬರಿಬೋದಾ? WB divided by MB into WA into 1000. ಯೂನಿಟ್ ಏನಾಗುತ್ತಪ್ಪ ಇದರದು? ಎಸ್, ವೆರಿ ಗುಡ್. ಇದು ನಂಬರ್ ಆಫ್ ಮೋಲ್ಸು, ಇದು ಕೆ ಜಿ, ಗ್ರಾಮ್ಸ್. ಹೌದಾ? ಸೊ ಮೋಲ್ಸ್ ಪರ್ ಕೆ ಜಿ, ಮೋಲ್ ಪರ್ ಕೆ ಜಿ. ಯೂನಿಟ್ ವಿಲ್ ಬಿ ಮೋಲ್ ಪರ್ ಕೆ ಜಿ, ಮೋಲ್ ಪರ್ ಕೆ ಜಿ. ನೆನ್ಪಿಟ್ಕೊಳ್ಳಿ. ಟೆಂಪ್ರೇಚರ್ ಡಿಪೆಂಡೆಂಟ್ ಆಗುತ್ತಾ ಇದು? ನೋಡಿ, ಇಲ್ಲೂ ಮಾಸ್ ತೊಗೊಂಡಿದ್ದೀವ, ಇಲ್ಲೂ ಮಾಸ್ ತೊಗೊಂಡಿದ್ದೀವ, ಇದು ಮಾಸ್ ಇದೆ. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪ್ರೇಚರ್, ಇಂಡಿಪೆಂಡೆಂಟ್ ಆಫ್ ಟೆಂಪ್ರೇಚರ್. ಹೌದಾ? ಈ ಫಾರ್ಮುಲಾ ತುಂಬ ಯೂಸ್ ಆಗುತ್ತೆ ನಿಮಗೆ, ನೆನಪಿಟ್ಕೊಂಡ್ಬಿಡಿ. ಮೊಲಾಲಿಟಿದು ಈಸ್ ವೆರಿ 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 ಯೂಸ್ಫುಲ್. ನೆಕ್ಸ್ಟ್ ಮೋಲ್ ಫ್ರಾಕ್ಷನ್, ಇದು ಇಂಪಾರ್ಟೆಂಟ್. ಇದು ಮೋಲ್ ಫ್ರಾಕ್ಷನ್ ಸಿಂಬಾಲು ಎಕ್ಸ್ ಟೈಪ್ ಬರಿತೀವಿ, ಬಟ್ ಎಕ್ಸ್ ಅಲ್ಲ, ಇದು ಮೋಲ್ ಫ್ರಾಕ್ಷನ್ ಸಿಂಬಲ್ ಇದು. ಹೌದಾ? ಈ ಮೋಲ್ ಫ್ರಾಕ್ಷನ್ ಅಂದರೆ ಏನು ಗೊತ್ತಾ? ಇಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ one component of solution to the total number of moles of all the components. ಹೌದಾ? ಫಾರ್ ಎಕ್ಸಾಂಪಲ್ ನಿಮ್ಮ ಸೊಲ್ಯೂಷನ್ 2 ಕಾಂಪೋನೆಂಟ್ ಇದೆ ಅಂತ ಅನ್ಕೊಳ್ಳಿ, ಎ ಆ್ಯಂಡ್ ಬಿ. ಹೌದಾ? ಮೋಲ್ ಫ್ರಾಕ್ಷನ್ ಆಫ್ ಎ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಎ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಬಿ. ಅದೇ ಮೋಲ್ ಫ್ರಾಕ್ಷನ್ ಆಫ್ ಬಿ ಅಂತ ಅಂದ್ಕೊಂಡ್ರೆ ಎಸ್, ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಡಿವೈಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಬಿ. ಹೌದಾ? ಇಲ್ಲಿ ಒಂದು ರಿಲೇಷನ್ ಬರುತ್ತೆ, ನಂಬರ್ ಆಫ್ ಮೋಲ್ಸ್ ಆಫ್ ಎ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಈಸ್ ಈಕ್ವಲ್ಸ್ ಟು 1. The sum of total mole fractions of all the components in the solution equal to 1. ಇದನ್ನು ಏನು ಬರೀತೀವಿ ನಾವು? ಮೋಲ್ ಫ್ರಾಕ್ಷನ್ ಆಫ್ ಎ ಈಕ್ವಲ್ ಟು 1 ಮೈನಸ್ ಎಕ್ಸ್ ಬಿ, ಮೋಲ್ ಫ್ರಾಕ್ಷನ್ ಆಫ್ ಬಿ ಈಕ್ವಲ್ ಟು 1 ಮೈನಸ್ ಮೋಲ್ ಫ್ರಾಕ್ಷನ್ ಆಫ್ ಎ. ಬರಿಬೋದಾ? ಓಕೆ. ವಾಟ್ ಅಬೌಟ್ ಟೆಂಪರೇಚರ್ ಡಿಪೆಂಡೆನ್ಸಿ? ಸರಿ, ನೋಡೋಣ. Very good. So it is independent of temperature. ಯಾಕೆ ಇಂಡಿಪೆಂಡೆಂಟ್ ಆಗುತ್ತೆ ಇದು ಟೆಂಪರೇಚರ್ಗೆ? ಎಸ್, ವೆರಿ ಗುಡ್. ಎಲ್ಲ ಕಡೆ ನಂಬರ್ ಆಫ್ ಮೋಲ್ಸ್ ತೊಗೊಂಡಿದ್ದೀವ. ನಂಬರ್ ಆಫ್ ಮೋಲ್ಸ್ ಅಂದರೆ ಏನು? ಮಾಸ್ ಬೈ ಮಾಸ್ ಓನ್ಲಿ. ಮಾಸ್ ಬೈ ಮೋಲಾರ್ ಮಾಸ್ ಅಂದರೆ 2 ಮಾಸ್ಗಳೇ ಇರ್ತವೆ. ನಾರ್ಮಾಲಿಟಿ, ಇದರ ಮೇಲೆ ಕ್ವಶನ್ ಬರೋದು ಕಡಿಮೆ ನಿಮಗೆ, ಬಟ್ ಅದ್ರ ಗೊತ್ತಿರಲಿ. ನಾರ್ಮಾಲಿಟಿ, ನಂಬರ್ ಆಫ್ ಗ್ರಾಮ್ ಇಕ್ವಿವ್ಯಾಲೆಂಟ್ಸ್, number of gram equivalents of a solute present in 1 liter of solution. 1 liter of solution. Symbol ಏನಿದೆ? n. ಹೌದಾ? ಸೊ ಏನಿದು? ನಂಬರ್ ಆಫ್ ಗ್ರಾಮ್ ಇಕ್ವಿವ್ಯಾಲೆಂಟ್ಸ್, divided by volume of solution into 1000. ಹೌದಾ? ಯೂನಿಟ್ ಏನಾಗುತ್ತೆ? equivalent per liter.
liter. Equivalent per liter. ಆಯ್ತಾ? This is normality. ಆಯ್ತಾ? ನೆಕ್ಸ್ಟ್ ನೋಡೋಣ. ನೋಡಿ, ನಾರ್ಮಾಲಿಟಿಗೆ ಮತ್ತು ಮೊಲಾರಿಟಿಗೆ ಒಂದು ರಿಲೇಷನ್ ಇದೆ. ಮೊಲಾರಿಟಿ ಈಸ್ ಈಕ್ವಲ್ಸ್ ಟು n ಇಂಟು n ಫ್ಯಾಕ್ಟರ್. ಸಾರಿ, ರಿವರ್ಸ್ ಆಯ್ತಿದೆ. ನಾರ್ಮಾಲಿಟಿನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ, how to calculate normality? So normality is equals to molarity into n factor. Molarity into n factor. ಹೌದಾ? ಸೊ n ಫ್ಯಾಕ್ಟರ್ ಅಂತಂದ್ರೆ ಅಸಿಡ್ ಇದ್ರೆ ಬೆಸಿಸಿಟಿ ತಗೋಬೇಕು, ಬೇಸ್ ಇದ್ರೆ ಅಸಿಡಿಟಿ ತಗೋಬೇಕು, ಹೌದಾ? ಸಾಲ್ಟ್ ಇದ್ರೆ ವ್ಯಾಲೆನ್ಸಿ ತಗೋಬೇಕು. ದಟ್ ಈಸ್ ಕಾಲ್ಡ್ ಆಸ್ n ಫ್ಯಾಕ್ಟರ್. ಸಾಲ್ಯುಬಿಲಿಟಿ ಆಫ್ ಅ ಸೊಲ್ಯೂಟ್ ಇನ್ ಸಾಲ್ವೆಂಟ್. ಒಂದು ಸೊಲ್ಯೂಟು ಸಾಲ್ವೆಂಟ್ ಅಲ್ಲಿ ಸೊಲ್ಯುಬಲ್ ಆಗಬೇಕಾದ್ರೆ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಇರುತ್ತೆ? ನೇಚರ್ ಆಫ್ ಸೊಲ್ಯೂಟ್. ಹೌದಾ? ಸೊ ಹೆಂಗಂತಂದ್ರೆ ಲೈಕ್ ಲೈಕ್ಸ್ ಲೈಕ್ ನೆನಪಿಟ್ಕೊಂಡಿದ್ದಾನೆ. ಹೌದೇ? ಸೊ ಇದ್ರ ಮೀನಿಂಗ್ ಏನಂತಂದ್ರೆ, ಇಫ್ ಅವರ್ ಸೊಲ್ಯೂಟ್ ಈಸ್ ಪೋಲಾರ್, ಇಟ್ ಈಸ್ ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್. ಸೊಲ್ಯೂಟ್ ಪೋಲಾರ್ ಇದ್ರೆ ಪೋಲಾರ್ ಸಾಲ್ವೆಂಟ್ ಅಲ್ಲಿ ಏನಾಗುತ್ತೆ? ಅದು ಸಾಲ್ಯುಬಲ್ ಆಗುತ್ತೆ. ಹೌದಾ? If your solute is non-polar, it is soluble in non-polar solvent only. Non-polar solvent. ಹೌದಾ? ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ದು ಸೋಡಿಯಂ ಕ್ಲೋರೈಡ್ ಟೇಬಲ್ ಸಾಲ್ಟ್ ಇಟ್ಸ್ ಅಯೋನಿಕ್. ಹೌದಾ? ಇದು ಪೋಲಾರ್ ಇರುತ್ತೆ. ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ವಾಟರ್ ಈಸ್ ಆಲ್ಸೋ ಪೋಲಾರ್. ಹೌದಾ? ಇಟ್ ಸೋಡಿಯಂ ಕ್ಲೋರೈಡ್ ಈಸ್ ಇನ್ಸಾಲ್ಯುಬಲ್ ಇನ್ ಪೆಟ್ರೋಲ್. ಪೆಟ್ರೋಲ್ ಈಸ್ ನಾನ್ ಪೋಲಾರ್. ಹೌದಾ? ಅರ್ಥ ಆಯ್ತಾ? ಓಕೆ. ನೇಚರ್ ಆಫ್ ಸಾಲ್ವೆಂಟ್. ಸಾಲ್ವೆಂಟ್ ನೇಚರ್ ಮೇಲೆ ಡಿಪೆಂಡ್ ಇರುತ್ತೆ. ಅದೇ ಹೇಳಿದ್ನಲ್ಲ, ಪೊಲಾರಿಟಿ. ಹೌದಾ? ಸೊ ಇದು ಎರಡು ಸೇಮ್. ಇದು ಲೈಕ್ ಲೈಕ್ಸ್ ಲೈಕ್, ಅಥವಾ ಲೈಕ್ ಡಿಸಾಲ್ವ್ಸ್ ಲೈಕ್. ಲೈಕ್ ಲೈಕ್ಸ್ ಲೈಕ್ ಅಂತ ಅನ್ಕೊಳ್ಳಿ, ಅಥವಾ ಲೈಕ್ ಡಿಸಾಲ್ವ್ಸ್ ಲೈಕ್ ಅಂತ ಅನ್ಕೊಳ್ಳಿ. ಲೈಕ್ ಡಿಸಾಲ್ವ್ಸ್ ಲೈಕ್. ಟೆಂಪ್ರೇಚರ್. ಟೆಂಪ್ರೇಚರ್ ಮೇಲೆ ಹೆಂಗೆ ಡಿಪೆಂಡ್ ಇರುತ್ತೆ ಅಂತಂದರೆ, ನೆನ್ಪಿಟ್ಕೊಳ್ಳಿ, ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ, ಆಸ್ ಎ ಟೆಂಪ್ರೇಚರ್ ಇನ್ಕ್ರೀಸಸ್ ಸಾಲ್ಯುಬಿಲಿಟಿ ಇನ್ಕ್ರೀಸಸ್. It is directly proportional to solubility. ಹೌದಾ? ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಓನ್ಲಿ ಫಾರ್ ಸಾಲಿಡ್. ಸಾಲಿಡ್ಸ್ ಈ ಥರ ಆಗುತ್ತೆ. ಹೌದಾ? ಗ್ಯಾಸಿಯಸ್ ಸ್ಟೇಟಲ್ಲಿ ಮತ್ತೆ ಚೇಂಜ್ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದರೆ ಸಾಲ್ಯುಬಿಲಿಟಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಇನ್ ಕೇಸ್ ಆಫ್ ದ ಸೊಲ್ಯೂಟ್ ಈಸ್ ಸಾಲಿಡ್ ಆಸ್ ವೆಲ್ ಆಸ್ ಸಾಲ್ವೆಂಟ್ ಈಸ್ ಲಿಕ್ವಿಡ್. ಸಾಲ್ವೆಂಟ್ ಲಿಕ್ವಿಡ್ ಇರಬೇಕು, ಸೊಲ್ಯೂಟ್ ಸಾಲಿಡ್ ಇರಬೇಕು, ಅವಾಗ ಇದು ಫಾಲೋ ಆಗುತ್ತೆ. ಹೌದಾ? ಇಟ್ ಡಿಪೆಂಡ್ಸ್. ನೆಕ್ಸ್ಟ್, ಪ್ರೆಷರ್. ಹೌದಾ? Pressure has no effect on solubility of solids, but it has very higher effect, or it has considerable effect of solubility of gases. ನೀವು ಸಾಲಿಡ್ನ ಡಿಸಾಲ್ವ್ ಮಾಡೋಕೆ ಹೋದರೆ ಎಫೆಕ್ಟ್ ಆಗೋದಿಲ್ಲ ಪ್ರೆಷರ್. ಬಟ್ ಅದೇ ಗ್ಯಾಸನ್ನು ಡಿಸಾಲ್ವ್ ಮಾಡೋಕೆ ಹೋದರೆ, ಗ್ಯಾಸ್ ಇನ್ ಲಿಕ್ವಿಡ್ ಡಿಸಾಲ್ವ್ ಮಾಡೋಕೆ ಹೋದರೆ ಪ್ರೆಷರ್ ಮೋಸ್ಟ್ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ನೋಡೋಣ. ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಇಟ್ ಈಸ್ ಗವರ್ನ್ಡ್ ಬೈ ಹೆನ್ರೀಸ್ ಲಾ. ವಿಚ್ ಲಾ? ಹೆನ್ರೀಸ್ ಲಾ. ಹೌದಾ? ಸ್ಟೇಟ್ಮೆಂಟ್ ನೆನ್ಬಿಟ್ಟುಕೊಳ್ಳಿ, ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಬರ್ಬೋದು. ಅಟ್ ಎ ಗಿವನ್ ಟೆಂಪರೇಚರ್, ದ ಸಾಲ್ಯುಬಿಲಿಟಿ ಆಫ್ ಅ ಗ್ಯಾಸ್ ಇನ್ ಎ ಲಿಕ್ವಿಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರೆಷರ್ ಆಫ್ ದಿ ಗ್ಯಾಸ್ ಅಬೌವ್ ದಿ ಸರ್ಫೇಸ್ ಆಫ್ ಸರ್ಫೇಸ್ ಆಫ್ ಲಿಕ್ವಿಡ್. ಹೌದಾ? ಒಂದು ಲಿಕ್ವಿಡಲ್ಲಿ ಎಷ್ಟು ಗ್ಯಾಸ್ ಡಿಸಾಲ್ವ್ ಆಗುತ್ತಲ್ಲ, ಅದು ಯಾರ ಮೇಲೆ ಡಿಪೆಂಡ್ ಇರುತ್ತೆ ಅಂತಂದರೆ, ಇಟ್ ಡಿಪೆಂಡ್ಸ್ ಅಪಾನ್ the pressure of the gas above the surface of liquid. ಹೌದಾ? ಸೊ ಲಿಕ್ವಿಡ್ ಸರ್ಫೇಸ್ ಮೇಲೆ ಎಷ್ಟು ಪ್ರೆಷರ್ ಇರುತ್ತಲ್ಲ, ಅಷ್ಟು ಗ್ಯಾಸ್ ಏನಾಗುತ್ತೆ? ಲಿಕ್ವಿಡಲ್ಲಿ ಡಿಸಾಲ್ವ್ ಆಗುತ್ತೆ. ಹೌದಾ? ಸೊ ಎಕ್ಸ್ ಈಸ್ ನಥಿಂಗ್ ಬಟ್ ಸಾಲ್ಯುಬಿಲಿಟಿ, ಮೋಲ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ಎಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ. ಎಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ. ಹೌದಾ? ಸೊ ಸಾಲ್ಯುಬಿಲಿಟಿ ಈಸ್ ಪ್ರಪೋರ್ಷನಲ್ ಟು ಪ್ರೆಷರ್ ಅಂತಂದಂಗೆ. ಎಕ್ಸ್ ಈಸ್ ಈಕ್ವಲ್ಸ್ ಟು ಕೆ ಪ್ರೈಮ್ ಇಂಟು ಪಿ. ಕೆ ಪ್ರೈಮ್ ಅಂತಂದರೆ ಇಟ್ ಇಸ್ ಅ ಕಾನ್ಸ್ಟೆಂಟ್. ಹೌದಾ? ಸೊ ಪ್ರೆಷರ್ ಈಕ್ವಲ್ಸ್ ಏನು ಮಾಡ್ಬೋದು? ಕೆನ ಈ ಕಡೆ ತರಬಹುದಾ? ಏನಾಗುತ್ತೆ? 1/k ಪ್ರೈಮ್. ಪ್ರೆಷರ್ ಈಕ್ವಲ್ಸ್ ಟು 1/k ಪ್ರೈಮ್ ಇಂಟು ಎಕ್ಸ್. ಎಕ್ಸ್ ಮೀನ್ಸ್ ಸಾಲ್ಯುಬಿಲಿಟಿ. ಹೌದಾ? ಸೊ ಪಿ ಈಸ್ ಈಕ್ವಲ್ಸ್ ಟು ಏನಂತ ಬರಿಬೋದು ನಾವು ಇದನ್ನು? 1/k ಪ್ರೈಮ್ ಅನ್ನ KH ಅಂತ ಬರಿಬೋದಾ? ವೇರ್ KH ಈಸ್ ನೋನ್ ಆಸ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್. KH ಅಂದ್ರೆ ಏನಿದು? ಹೆನ್ರೀಸ್ ಲಾ ಕಾನ್ಸ್ಟೆಂಟ್. KH ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ. ನೆನಪಿಟ್ಟುಕೊಳ್ಳಿ, solubility of gas.
KH is inversely proportional to solubility of gas, and KH is directly proportional to temperature. KH is directly proportional to temperature. ಹಂಗಂತಂದ್ರೆ temperature is inversely proportional to solubility. ಹೌದಾ? And one more thing, KH depends upon nature of solvent. Solvent nature ಮೇಲೆ ಡಿಪೆಂಡ್ ಇರುತ್ತೆ KH ವ್ಯಾಲ್ಯೂ. ಹೌದಾ? ಸಾಲ್ವೆಂಟ್ ಅಲ್ಲ, ನೇಚರ್ ಆಫ್ ಗ್ಯಾಸ್ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ಗ್ಯಾಸ್. KH value depends upon nature of gas. ಹೌದಾ? ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ. ಎಲ್ಲಿ ಯೂಸ್ ಮಾಡ್ತೀವಿ? ಮ್ಯಾನುಫ್ಯಾಕ್ಚರ್ ಆಫ್ ಕಾರ್ಬೋನೇಟೆಡ್ ಡ್ರಿಂಕ್ಸ್. ನೋಡಿದರೆ ಈ ಥರದ್ದೆಲ್ಲ ಇವನ್ನೆಲ್ಲ ಪ್ರಿಪೇರ್ ಮಾಡಬೇಕಾದ್ರೆ ಹೆನ್ರಿ ಲಾ ಯೂಸ್ ಮಾಡ್ತೀವಿ. ಹೌದಾ? ಈ ಗ್ಯಾಪಲ್ಲಿ ಎಷ್ಟು ಪ್ರೆಷರ್ ನೀವು ಗ್ಯಾಸನ್ನು ಅಪ್ಲೈ ಮಾಡ್ತೀರೋ ಅಷ್ಟು ಗ್ಯಾಸ್ ಏನಾಗುತ್ತೆ ಇದರಲ್ಲಿ ಒಳಗಡೆ ಡಿಸಾಲ್ವ್ ಆಗುತ್ತೆ. ಅದಕ್ಕೆ ಯಾವಾಗಲೂ ನೆಕ್ ತನಕ ಪೂರ್ತಿ ಫಿಲ್ ಆಗಿರೋದಿಲ್ಲ, ಇಷ್ಟು ಗ್ಯಾಪ್ ಇರುತ್ತೆ. ಅಟ್ ದಿಸ್ ಏರಿಯಾ ದ ಗ್ಯಾಸ್ ಈಸ್ ಪ್ರೆಸೆಂಟ್. ಅದಕ್ಕೆ ನೀವು ಈ ಕ್ಯಾಪನ್ನು ಓಪನ್ ಮಾಡಿದ ತಕ್ಷಣ ಒಂಚೂರು ಸೌಂಡ್ ಬರುತ್ತೆ ಗೊತ್ತಾ? ನೀವು ಈ ಕಾರ್ಬೋನೇಟೆಡ್ ಬೆವರೇಜನ್ನು ಓಪನ್ ಮಾಡಿದ ತಕ್ಷಣ ಸೌಂಡ್ ಬರುತ್ತೆ. ಯಾಕಂತಂದ್ರೆ ಈ ಏರಿಯಾದಲ್ಲಿ ಇರುವಂಥ ಗ್ಯಾಸ್ ಏನಾಗುತ್ತೆ, ಇಟ್ ಈಸ್ ರಿಮೂವ್ ಆಫ್. ಇಲ್ಲಿಂದ ಗ್ಯಾಸ್ ಹೊರಗಡೆ ಹೋದರೆ ಇಲ್ಲಿಂದೆಲ್ಲ ಒಳಗಡೆ ಇರುವಂಥ ಗ್ಯಾಸ್ ಎಲ್ಲ ಏನಾಗುತ್ತೆ, ಹೊರಗಡೆ ಬರುತ್ತೆ. ಅದಕ್ಕೆ ಅದು ಏನು ಮಾಡುತ್ತೆ, ಎಫರ್ವೆಸೆನ್ಸ್ ಫಾರ್ಮ್ ಮಾಡುತ್ತೆ, ಬಬಲ್ ಫಾರ್ಮ್ ಮಾಡುತ್ತೆ. ಹೌದಾ? ಓಕೆ. ಸೊ ಸ್ಕ್ಯೂಬಾ ಡೈವರ್ಸ್ ಏನಾಗ್ತಾರೆ ಅಂತಂದರೆ, ಸ್ಕ್ಯೂಬಾ ಡೈವಿಂಗ್ ಯಾರು ಮಾಡ್ತಾರಲ್ಲ ಅವರು ಯೂಸ್ ಟು ಗೋ ಟು ಡೀಪ್ ಆಫ್ ದಿ ಸಿ. ಈ ಸಮುದ್ರದ ಆಳಕ್ಕೆ ಹೋಗ್ತಿರ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಪ್ರೆಷರ್ ಈಸ್ ವೆರಿ ಹೈ. ಡ್ಯೂ ಟು ಹೈ ಪ್ರೆಷರ್ ವಾಟ್ ಹ್ಯಾಪನ್ಸ್, ದ ನೈಟ್ರೋಜನ್ ಗ್ಯಾಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ಡಿಸಾಲ್ವ್ಡ್ ಇನ್ ಬ್ಲಡ್ಡಲ್ಲಿ ಏನಾಗ್ಬಿಡುತ್ತೆ, ಅದು ಡಿಸಾಲ್ವ್ ಆಗಿಬಿಡುತ್ತೆ. ಹೌದಾ? ಅವ್ರು ಏನಾದರೂ ಸಡನ್ ಆಗಿ ಸರ್ಫೇಸಿಗೆ ಬಂದರೆ ಪ್ರೆಷರ್ ಕಡಿಮೆ ಆಗುತ್ತೆ. ಹೌದಾ? ಅವಾಗ ಏನಾಗುತ್ತೆ, ಆ ಬಾಡಿಯಲ್ಲಿ ಡಿಸಾಲ್ವ್ ಆಗಿರೋಂಥ ನೈಟ್ರೋಜನ್ನು ಬಬಲ್ ಫಾರ್ಮೇಷನ್ ಮಾಡಿಬಿಡುತ್ತೆ ಬ್ಲಡ್ ಸ್ಟ್ರೀಮಲ್ಲಿ. ಸೊ ಅವಾಗ ಏನಾಗುತ್ತೆ, ಆ ಬ್ಲಡ್ ವೇನ್ಸು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆರ್ ಎಲ್ಸ್ ವಿ ಹ್ಯಾವ್ ದ ಕಂಡೀಷನ್ ಲೈಕ್ ದಿಸ್. ನೋಡಿ ಕಾಣಿಸ್ತಿದೆ, ಇದು ಸ್ಕ್ಯೂಬಾ ಡೈವರು ಸಡನ್ ಆಗಿ ಸರ್ಫೇಸ್ಗೆ ಬಂದರೆ ಈ ಥರ ಆಗುತ್ತೆ ನೋಡಿ ಬಾಡಿ ಮೇಲೆಲ್ಲ. ಹೌದಾ? ದಿಸ್ ಈಸ್ ಕಾಲ್ಡ್ ಆಸ್ ಬೆಂಡ್ಸ್. ಟು ಅವಾಯ್ಡ್ ದಿಸ್ ಬೆಂಡ್ಸ್ ವಿ ಯೂಸ್ the oxygen cylinders diluted with helium. ಡೈಲ್ಯೂಯೆಂಟ್ ಅಂತ ಯೂಸ್ ಮಾಡ್ತೀವಿ ನಾವು ಇದನ್ನು. ಹೌದಾ? ಹೀಲಿಯಮ ಯೂಸ್ ಮಾಡ್ತಾರೆ. 11.7% ಹೀಲಿಯಮು, 56.2% ನೈಟ್ರೋಜನ್ನು, 32.1% ಆಕ್ಸಿಜನ್ ಇರುವಂಥ ಸಿಲಿಂಡರ್ಗಳನ್ನು ಕ್ಯಾರಿ ಮಾಡ್ತಾರೆ. ಬಿಕಾಸ್ ಹೀಲಿಯಮ್ ಈಸ್ ಲೆಸ್ ಸಾಲ್ಯುಬಲ್ ಇನ್ ಬ್ಲಡ್. ಹೌದಾ? ನೆಕ್ಸ್ಟ್ ಸೇಮ್ ಮೌಂಟೇನಿಯರ್ಸ್ ಆಲ್ಸೋ ಕ್ಯಾರಿ ಏರ್ ಟ್ಯಾಂಕರ್ಸ್ ಫಾರ್ ಬ್ರೀದಿಂಗ್. ಮೌಂಟೇನಿಯರ್ಸ್ ಅಂದರೆ ಹಿಲ್ ಕ್ಲೈಂಬರ್ಸ್, ಬೆಟ್ಟ ಹತ್ತಿರ್ತಾರೆ ಗೊತ್ತಾ? ಈ ಮೌಂಟ್ ಎವರೆಸ್ಟ್ ಅದೆಲ್ಲ ಕ್ಲೈಮ್ ಮಾಡ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂತಂದರೆ ಬ್ರೀದಿಂಗ್ ಪರ್ಪಸ್ಗೆ ದೇ ಯೂಸ್ ದೀಸ್ ಸಿಲಿಂಡರ್ಸ್. ಹೌದಾ? ಬಿಕಾಸ್ ಅಟ್ ಹೈ ಅಲ್ಟಿಟ್ಯೂಡ್ಸ್ ಪ್ರೆಷರ್ ಆಫ್ ಆಕ್ಸಿಜನ್ ಇಸ್ ಲೆಸ್. ಆಕ್ಸಿಜನ್ ಪ್ರೆಷರ್ ಇರುತ್ತೆ, ಕಡಿಮೆ ಇರುತ್ತೆ. ಹೌದಾ? ಅಟ್ಮಾಸ್ಫಿಯರಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ. ದಿಸ್ ಲೀಡ್ಸ್ ಟು ಲೋ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಇನ್ ದಿ ಬ್ಲಡ್. ನಮಗೆ ಆಕ್ಸಿಜನ್ ಕರೆಕ್ಟಾಗಿ ಸಿಗೋದಿಲ್ಲ. ಅದಕ್ಕೇನಾಗುತ್ತೆ, ಮೌಂಟೇನರ್ಸ್ ಎಲ್ಲ ಏನು ಮಾಡ್ತಾರೆ ಅಂತಂದರೆ, ಅವ್ರು ಈ ಥರ ಆಕ್ಸಿಜನ್ ಕರೆಕ್ಟಾಗಿ ಸಿಗಲಿಲ್ಲ ಅಂತಂದರೆ ದೇ ಡು ನಾಟ್ ಥಿಂಕ್ ಕ್ಲಿಯರಾಗಿ ಥಿಂಕ್ ಮಾಡೋಕ್ಕಾಗೋದಿಲ್ಲ ಅವರಿಗೆ. ದಿಸ್ ಮೆಡಿಕಲ್ ಕಂಡೀಷನ್ ಇಸ್ ಕಾಲ್ಡ್ ಆಸ್ ಎನಾಕ್ಸಿಯಾ. ಈ ಎನಾಕ್ಸಿಯಾ ಅವಾಯ್ಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ದೇ ಹ್ಯಾವ್ ಟು ಕ್ಯಾರಿ ಆಕ್ಸಿಜನ್ ಸಿಲಿಂಡರ್ಸ್. ಹೌದಾ? ನೆಕ್ಸ್ಟ್ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸಾಲ್ಯುಬಿಲಿಟಿ. ನೆನಪಿಟ್ಕೊಳ್ಳಿ, ಟೆಂಪರೇಚರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ. ಯಾಕೆ ಈ ಥರ ಆಗುತ್ತೆ? ವೈ? ಬಿಕಾಸ್ ಸಿ ಗ್ಯಾಸ್ ಪ್ಲಸ್ ಲಿಕ್ವಿಡ್, ಇಟ್ ವಿಲ್ ಫಾರ್ಮ್ ಸೊಲ್ಯೂಷನ್. ದಿಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಏನಿದು? ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹೌದಾ? ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ, ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ, ಬ್ಯಾಕ್ವರ್ಡ್ ಆಗುತ್ತಾ? ಹೌದಾ? ದಿಸ್ ಇಸ್ ದ ಕಂಡೀಷನ್. ಬಿಕಾಸ್ ಆಫ್ that reason, if you increase the temperature, solubility decreases. Next one, why aquatic species are more comfortable in cold water than in hot water? Hit ಅಲ್ಲ, hot water. ಇದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ಸಾರಿ. ಹೌದಾ? ಯಾಕಂತಂದರೆ ಇನ್ ಕೋಲ್ಡ್ ವಾಟರ್ ವಾಟ್ ಹ್ಯಾಪನ್ಸ್,
ಕೋಲ್ಡ್ ವಾಟರ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ, ಹೌದಾ? ಮೋರ್ ಅಮೌಂಟ್ ಆಫ್ ಆಕ್ಸಿಜನ್ ಇಸ್ ಡಿಸಾಲ್ವ್ಡ್, ಮೋರ್ ಅಮೌಂಟ್ ಆಫ್ O2 ಈಸ್ ಡಿಸಾಲ್ವ್ಡ್. ಜಾಸ್ತಿ ಏನಾಗಿರುತ್ತೆ ನಮಗೆ O2 ಡಿಸಾಲ್ವ್ ಆಗಿರುತ್ತೆ. ಸೊ ದೇ ಆರ್ ಕಂಫರ್ಟೇಬಲ್. ಹಾಟ್ ವಾಟರ್ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗಿರುತ್ತೆ, ಲೆಸ್ O2 ಈಸ್ ಪ್ರೆಸೆಂಟ್, ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಇಸ್ ಲೆಸ್. ಯಾಕಂದ್ರೆ ಗ್ಯಾಸ್ ಏನಾಗುತ್ತೆ ಕಡಿಮೆ ಡಿಸಾಲ್ವ್ ಆಗುತ್ತೆ ಹಾಟ್ ವಾಟರಲ್ಲಿ, ಹೌದಾ? ನೆಕ್ಸ್ಟ್ ಬರೋದು ರಾಲ್ಡ್ಸ್ ಲಾ. ಇದು ಇಂಪಾರ್ಟೆಂಟ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಲಾ ಇನ್ ದಿಸ್ ಚಾಪ್ಟರ್, ರಾಲ್ಡ್ಸ್ ಲಾ. ಏನು ಹೇಳುತ್ತೆ ಅಂತಂದರೆ, at a given temperature for a solution of volatile liquids, it's only for the solution of volatile liquids, the partial vapor pressure of each component, ನೋಡಿ ಒಂದು ಸೊಲ್ಯೂಷನ್ಲಿರೋ ಪ್ರತಿಯೊಂದು ಕಾಂಪೊನೆಂಟ್ ಇದು partial vapor pressure in the solution is equal to the product of vapor pressure of pure component and its mole fraction. This is partial pressure of A. This is equals to, see, the pure pressure of pure A multiplied by mole fraction of A. ಹೌದಾ? ಆಮೇಲೆ ಪಿ ಬಿ ಅಂತಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಬಿ ಇಸ್ ಈಕ್ವಲ್ಸ್ ಟು, ಇಟ್ಸ್ ದ ಪ್ರಾಡಕ್ಟ್ ಆಫ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ. ಪಿ ನಾಟ್ ಬಿ ಅಂದರೆ ದ ಪ್ರೆಷರ್ ಆಫ್ ಪ್ಯೂರ್ ಕಾಂಪೊನೆಂಟ್, ಬಿ ಇದು ಪ್ಯೂರ್ ಕಾಂಪೊನೆಂಟ್ ಪ್ರೆಷರ್ multiplied by the amount of B present, ಹೌದಾ? ದಿಸ್ ಈಸ್ ರಾಲ್ಡ್ಸ್ ಲಾ, ಹೌದಾ? ಇಲ್ಲಿ ಒಂದು ಡಾಲ್ಟನ್ಸ್ ಲಾ ಅಂತ ಬರುತ್ತೆ, ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್. ಟೋಟಲ್ ಪ್ರೆಷರ್ ಈಕ್ವಲ್ಸ್ ಟು ಸಮ್ ಆಫ್ ಪಾರ್ಷಿಯಲ್ ಪ್ರೆಷರ್ಸ್, ಪಿ ಎ ಪ್ಲಸ್ ಪಿ ಬಿ. ಏನಂತ ಬರೀಬೋದು ನಾವು ಇದನ್ನ, ಪಿ ನಾಟ್ ಎ ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಎಕ್ಸ್ ಬಿ ಅಂತ ಬರೀಬಹುದಾ? ಟೋಟಲ್ ಪ್ರೆಷರ್, this is, okay, this is Dalton's law. Composition of vapor phase. Mole fraction of a component in vapor phase is given by partial vapor pressure of a component divided by total vapor pressure, ಹೌದಾ? ಇದನ್ನ ಏನಂತ ಬರೀಬಹುದು ನಾವು ಇದನ್ನ, total pressure is equals to the partial vapor pressure of the component multiplied by mole fraction in vapor phase. So YA is equals to ಏನಿದೆ, PA by PT ಅಂತ ಬರೀಬಹುದಾ? ರಿವರ್ಸ್ ಆಯ್ತಿದ್ದು, ಸಾರಿ. ಇದನ್ನು ಈ ತರ ಬರೀಬಹುದಾ? PA and this is PT, ಹೌದಾ? YA is equals to PA by PT, ಹೌದಾ? ನೆಕ್ಸ್ಟ್ ನೋಡಿ, ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್, ಇದರ ಮೇಲೆ ಕ್ವಶನ್ಸ್ ಡೈರೆಕ್ಟ್ ಆಗಿ ಬರುತ್ತೆ, ಹೌದಾ? ಐಡಿಯಲ್ ಸೊಲ್ಯೂಷನ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್. ಇಲ್ಲಿ ನೋಡಿ, ಐಡಿಯಲ್ ಸೊಲ್ಯೂಷನ್ ಅಂತಂದರೆ ಇದು ಐಡಿಯಲ್ ಮಿಕ್ಸಿಂಗ್. ಐಡಿಯಲ್ ಸೊಲ್ಯೂಷನ್ ಅಂತಂದರೆ ಇದು ಎ ಅನ್ಕೊಳ್ಳಿ, ಇದು ಬಿ ಅನ್ಕೊಳ್ಳಿ. ದ ಇಂಟ್ರಾಕ್ಷನ್ ಬಿಟ್ವೀನ್ ಎ ಬಿ ಈಸ್ ಸೇಮ್ ಆಸ್ ಎ ಎ ಆರ್ ಬಿ ಬಿ. ಈ ಬ್ಲೂ ಏನು ಇಂಟ್ರಾಕ್ಷನ್ ಇರುತ್ತಲ್ಲ ಅದೇ ಥರ ಏನಿರುತ್ತೆ ಎ ಬಿ ಇಂಟ್ರಾಕ್ಷನ್ ಇರುತ್ತೆ, ಬ್ಲೂ ಆ್ಯಂಡ್ ರೆಡ್ ಇಂಟ್ರಾಕ್ಷನ್. ಈ ರೆಡ್ ಏನು ಇಂಟ್ರಾಕ್ಷನ್ ಇರುತ್ತಲ್ಲ ಅದೇ ಥರ ಬ್ಲೂ ಮತ್ತು ರೆಡ್ ಇಂಟ್ರಾಕ್ಷನ್ ಇರುತ್ತೆ, ಹೌದಾ? ಸೊ ದಿಸ್ ಈಸ್ ಐಡಿಯಲ್ ಸೊಲ್ಯೂಷನ್, ಹೌದಾ? ಇದ್ರದ್ದು ಪ್ರಾಪರ್ಟಿಗಳು ನೋಡೋಣ ಒಂಚೂರು. ಐಡಿಯಲ್ ಸೊಲ್ಯೂಷನ್ದು ಸ್ಲೈಡಲ್ಲಿದೆ, ಐಡಿಯಲ್ ಸೊಲ್ಯೂಷನ್. ಇಂಟ್ರಾಕ್ಷನ್ ಮಾತ್ರ ಸೇಮ್ ಇರುತ್ತೆ. ಇಂಟ್ರಾಕ್ಷನ್ ಬಿಟ್ವೀನ್ ಎ ಎ ಈಸ್ ಸೇಮ್ ಆಸ್ ಎ ಬಿ ಬಿ ಆರ್ ಎ ಎ ಬಿ ಇಂಟ್ರಾಕ್ಷನ್ ಸೇಮ್ ಇರುತ್ತೆ. ದೇರ್ ಈಸ್ ನೋ ಎಂಥಾಲ್ಫಿ ಚೇಂಜ್ ಡ್ಯೂರಿಂಗ್ ಮಿಕ್ಸಿಂಗ್. ಮಿಕ್ಸ್ ಮಾಡಬೇಕಾದ್ರೆ ಹೀಟಲ್ಲಿ ಏನೂ ಚೇಂಜ್ ಆಗೋದಿಲ್ಲ, ಏನು ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. ದೇರ್ ಈಸ್ ನೋ ವಾಲ್ಯೂಮ್ ಚೇಂಜ್ ಇನ್ ವಾಲ್ಯೂಮ್ ಇಸ್ ಆಲ್ಸೋ 0, ಹೌದಾ? ಈಚ್ ಕಾಂಪೊನೆಂಟ್ ಒಬೇ ರಾಲ್ಡ್ಸ್ ಲಾ ಅಟ್ ಆಲ್ ಟೆಂಪರೇಚರ್ ಆ್ಯಂಡ್ ಕಾನ್ಸಂಟ್ರೇಷನ್. ಇಲ್ಲಿ ನಾನ್ ಐಡಿಯಲ್ ಆ ಥರ ಆಗೋದಿಲ್ಲ. ದ ಇಂಟ್ರಾಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ ಐದರ್ ಲೆಸ್ ಆರ್ ಗ್ರೇಟರ್ ದ್ಯಾನ್ ಎ ಎ ಆರ್ ಬಿ ಬಿ. ಇಲ್ಲಿ ಏನು ಎ ಬಿ ಇಂಟ್ರಾಕ್ಷನ್ ಇರುತ್ತಲ್ಲ ಇದು ಎ ಎ ಅಥವಾ ಬಿ ಬಿಗಿಂತ ಏನಿರ್ಬೋದು, ಜಾಸ್ತಿ ಆದರೂ ಇರ್ಬೋದು ಅಥವಾ ಕಡಿಮೆ ಆದರೂ ಇರಬಹುದು, ಹೌದಾ? ನೆಕ್ಸ್ಟ್, ದ ಎಂಥಾಲ್ಪಿ ಚೇಂಜ್ ಮಿಕ್ಸಿಂಗ್ ಇಸ್ ನಾಟ್ ಈಕ್ವಲ್ ಟು 0, ಹೌದಾ? ಸೊ ಎಂಥಾಲ್ಪಿ ಜಾಸ್ತಿನೇ ಆಗ್ಬೋದು, ಕಡಿಮೆ ಆಗ್ಬೋದು. ವಾಲ್ಯೂಮ್ ಚೇಂಜ್ ಇಸ್ ಆಲ್ಸೋ ನಾಟ್ ಈಕ್ವಲ್ ಟು 0, ವಾಲ್ಯೂಮ್ ಚೇಂಜು ಆಗ್ಬೋದು,
ವಾಲ್ಯೂಮ್ ಚೇಂಜ್ ಮೀನ್ಸ್ ಇಟ್ ಮೈಟ್ ಇನ್ಕ್ರೀಸ್ ಆರ್ ಇಟ್ ಮೈಟ್ ಡಿಕ್ರೀಸ್. ದ ಕಾಂಪೋನೆಂಟ್ ಡು ನಾಟ್ ಒಬೇ ರಾಲ್ಸ್ ಲಾ ಒಬೇ ಆಗೋದಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಇದನ್ನು ಈ ಐಡಿಯಲ್ ಸೊಲ್ಯೂಷನ್ ಹೆಂಗೆ ಐಡೆಂಟಿಫೈ ಮಾಡೋದು, ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಏನಂತಂದರೆ ಐಡೆಂಟಿಫಿಕೇಶನ್. ಹೌದಾ, ಒಂದಿಷ್ಟು ನೋಡೋಣ ಎಕ್ಸಾಂಪಲ್. ಏನಿರುತ್ತೆ ಗೊತ್ತಾ, ಸೇಮ್ ಟೈಪ್ ಕಾಂಪೋನೆಂಟ್ ಇರುತ್ತೆ, ಎರಡು ಕಾಂಪೋನೆಂಟ್ ಇರುತ್ತೆ ಸೇಮ್ ಟೈಪ್. ಸೇಮ್ ಟೈಪ್ ಅಂತಂದರೆ ಹಿಂಗೆ ನೆನ್ಪಿಟ್ಟುಕೊಳ್ಳಿ. ಈಗ ಅಲ್ಕೇನ್ಸ್ ಇದ್ರೆ ಎರಡು ಅಲ್ಕೇನ್ಸ್ ಇರಬೇಕು, ಅಲ್ಕೇನ್ ಪ್ಲಸ್ ಅಲ್ಕೇನೇ ಇರಬೇಕು. ಹೌದಾ, ಕಾರ್ಬನ್ ಡಿಫ್ರೆನ್ಸ್ ಜಾಸ್ತಿ ಇರಬಾರ್ದು. ಹೌದಾ, ಅಥವಾ ಫಂಕ್ಷನಲ್ ಗ್ರೂಪ್ ಏನಿರಬೇಕು, ಸೇಮ್ ಇರಬೇಕು, ಎರಡು ಕಡೆ ಫಂಕ್ಷನಲ್ ಗ್ರೂಪ್ಗಳು ಸೇಮ್ ಇರಬೇಕು. ಹೌದಾ, ಈ ಥರ ಇದ್ದರೆ ದೇ ವಿಲ್ ಫಾರ್ಮ್ ಐಡಿಯಲ್ ಸೊಲ್ಯೂಷನ್. ನೋಡೋಣ, ಬೆಂಜೀನ್ ಪ್ಲಸ್ ಟಾಲಿನ್ ನೋಡಿ, ಬೆಂಜೀನ್ ಪ್ಲಸ್ ಟಾಲಿನ್ ಎರಡು ಸೇಮ್ ಹೈಡ್ರೋಕಾರ್ಬನ್ಸ್. ಎನ್ ಹೆಕ್ಸೇನ್ ಪ್ಲಸ್ ಎನ್ ಹೆಪ್ಟೇನ್. ಹೌದಾ, ಕ್ಲೋರೋ ಬೆಂಜೀನ್ ಪ್ಲಸ್ ಬ್ರೋಮೋ ಬೆಂಜೀನ್ ಎರಡು ಫಂಕ್ಷನ್ ಗ್ರೂಪ್ ಸೇಮ್ ಇದೆಯಾ, ಕ್ಲೋರೋ ಆ್ಯಂಡ್ ಬ್ರೋಮೋ. ಇಥೈಲ್ ಬ್ರೋಮೈಡ್ ಆ್ಯಂಡ್ ಇಥೈಲ್ ಅಯೋಡೈಡ್ ನೋಡಿ, ಇಲ್ಲಿ ಫಂಕ್ಷನ್ ಗ್ರೂಪ್ ಸೇಮ್ ಇದೆಯಾ, ಇಲ್ಲಿ ಬ್ರೋಮೈಡ್ ಇಲ್ಲಿ ಅಯೋಡೈಡ್, ಬೋತ್ ಆರ್ ಹ್ಯಾಲೋಜನ್ಸ್. ಎನ್ ಬಿಟೈಲ್ ಕ್ಲೋರೈಡ್ ಆ್ಯಂಡ್ ಎನ್ ಬಿಟೈಲ್ ಬ್ರೋಮೈಡ್. ಹೌದಾ, ಸೊ ನೋಡಿ ಏನಾಗಿತ್ತು ಅಂದರೆ ಅಟ್ಲೀಸ್ಟ್ ಒನ್ ಯೂನಿಟ್ ಈಸ್ ರಿಪೀಟಿಂಗ್ ಇರುತ್ತೆ ನೇಮ್ಸ್, ರಿಪೀಟಿಂಗ್ ಪಾರ್ಟ್ ಆಫ್ ನೇಮ್ ಏನಾಗಿರುತ್ತೆ, ರಿಪೀಟ್ ಆಗಿರುತ್ತೆ. ಇದು ಗೊತ್ತಾಗಿಲ್ಲ ಅಂತಂದರೆ ಫಂಕ್ಷನಲ್ ಗ್ರೂಪ್ ನೋಡಿ. ಹೌದಾ, ಸೇಮ್ ಇರುತ್ತೆ. ಅವೆಲ್ಲ ಏನೋ ಐಡಿಯಲ್ ಸೊಲ್ಯೂಷನ್. ಹೌದಾ, ನಾನ್ ಐಡಿಯಲ್ ಸೊಲ್ಯೂಷನ್ಲಿ ಮತ್ತೆ ಎರಡು ಥರ ಇದೆ. ಒಂದು ದ ಸೊಲ್ಯೂಷನ್ ಹ್ಯಾವಿಂಗ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ದಿ ಐಡಿಯಲ್ ಬಿಹೇವಿಯರ್, ದ ಸೊಲ್ಯೂಷನ್ ಹ್ಯಾವಿಂಗ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ದಿ ಐಡಿಯಲ್ ಬಿಹೇವಿಯರ್. ಪಾಸಿಟಿವ್ ಅಂದರೆ ಏನು, ಸಿ ದ ಇಂಟ್ರಾಕ್ಷನ್ ಬಿಟ್ವೀನ್ ಎ ಬಿ ಈಸ್ ಲೆಸ್ ದ್ಯಾನ್ ಎ ಎ ಆರ್ ಬಿ ಬಿ. ಎ ಎ ಅಥವಾ ಬಿ ಬಿಗಿಂತ ಇಲ್ಲಿ ಇಂಟ್ರಾಕ್ಷನ್ ಇರುತ್ತೆ, ಕಡಿಮೆ ಇರುತ್ತೆ. ಇಂಟ್ರಾಕ್ಷನ್ ಕಡಿಮೆ ಇದ್ರೆ ಏನಾಗುತ್ತೆ ಹೇಳಿ ನೋಡೋಣ, ಬಾಂಡ್ ವೀಕ್ ಇರುತ್ತೆ. ಬಾಂಡ್ ವೀಕ್ ಆದರೆ ಈಸಿಲಿ ಬ್ರೇಕ್ ಆಗುತ್ತೆ, ಈಸಿಲಿ ಇಟ್ ಕ್ಯಾನ್ ಬಿ ಬ್ರೋಕನ್. ಈಸಿಲಿ ಬ್ರೋಕ್ ಆದರೆ ಏನಾಗುತ್ತೆ, ಈಸಿಲಿ ವೆಪರೈಸ್ ಆಗುತ್ತೆ, ಕಾಂಪೋನೆಂಟ್ ಆಗ್ಬೋದು, ವೆಪರೈಸ್ ಆಗ್ಬೋದು. ಹೌದಾ, ಸೊ ಈಸಿಲಿ ವೆಪರೈಸ್ ಆಗುತ್ತೆ ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಈಸ್ ಲೆಸ್. ಅರ್ಥ ಆಯ್ತಾ? ಹೌದಾ, ಸೊ ಹಾಗಂದ್ರೆ ಬಾಂಡ್ ವೀಕ್ ಇದೆ ಅಂತಂದರೆ ಮಾಲಿಕ್ಯೂಲ್ಸ್ ಏನಿರುತ್ತೆ, ದೂರ ಇರುತ್ತೆ. ದೂರ ಇದ್ರೆ ಏನಾಗುತ್ತೆ, ವಾಲ್ಯೂಮ್ ಇನ್ಕ್ರೀಸ್ ಆಗಿರುತ್ತೆ. ಹೌದಾ, ಅರ್ಥ ಆಯ್ತಾ ಇದು? ಆಮೇಲೆ ಈ ಬಾಂಡ್ ಬ್ರೇಕ್ ಮಾಡಿದಾಗ ನಮ್ಗೆ ಎನರ್ಜಿ ಜಾಸ್ತಿ ರಿಲೀಸ್ ಆಗೋದಲ್ಲ. ಏನಾಗುತ್ತೆ, ಈ ಬಾಂಡ್ ಬ್ರೇಕ್ ಮಾಡಬೇಕಾದ್ರೆ ನಾವು ಎನರ್ಜಿ ಕೊಡಬೇಕು, ವಿ ಶುಡ್ ಗಿವ್ ಲೆಸ್ಸರ್ ಅಮೌಂಟ್ ಆಫ್ ಎನರ್ಜಿ. ಸೊ ಡೆಲ್ಟಾ ಎಚ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಅರ್ಥ ಆಯ್ತಾ? ನೋಡಿ, ಎ ಬಿ ಇಂಟ್ರಾಕ್ಷನ್ ಆಯ್ತು. ಇದು ಪ್ರೆಷರ್ ಆಫ್ ಎ ಈಸ್ ಗ್ರೇಟರ್ ದ್ಯಾನ್ ದೀಸ್ ಟು. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, ಅದಕ್ಕಿಂತ ಇದು ಜಾಸ್ತಿನೇ ಇರುತ್ತೆ. ಹೌದಾ, ಡೆಲ್ಟಾ ಎಚ್ ಮಿಕ್ಸಿಂಗ್ ಈಸ್ ಪಾಸಿಟಿವ್, ಡೆಲ್ಟಾ ವಿ ಮಿಕ್ಸಿಂಗ್ ಈಸ್ ಆಲ್ಸೋ ಪಾಸಿಟಿವ್. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಇದ್ರ ಅಪೋಸಿಟ್, ಎಕ್ಸಾಕ್ಟ್ಲಿ ಇದ್ರ ಅಪೋಸಿಟ್ ಆಗುತ್ತೆ. ಎ ಬಿ ಇಂಟ್ರಾಕ್ಷನ್ ಸ್ಟ್ರಾಂಗರ್ ದ್ಯಾನ್ ಎ ಎ ಆರ್ ಬಿ ಬಿ. ಹೌದಾ, ಇಂಟ್ರಾಕ್ಷನ್ ಸ್ಟ್ರಾಂಗ್ ಇದೆ ಅಂತಂದರೆ ದೇ ಆರ್ ಕ್ಲೋಸ್, ಮಾಲಿಕ್ಯೂಲ್ ಹೆಂಗಿರ್ತವೆ, ಕ್ಲೋಸ್ ಇರ್ತವೆ. ಹೌದಾ, ಕ್ಲೋಸ್ ಇದ್ರೆ ಏನಾಗುತ್ತೆ, ಬಾಂಡ್ ಸ್ಟ್ರಾಂಗ್ ಇರುತ್ತೆ. ಬಾಂಡ್ ಸ್ಟ್ರಾಂಗ್ ಇದ್ರೆ ಡಿಫಿಕಲ್ಟ್ ಟು ಬ್ರೇಕ್. ಹೌದಾ, ಎನರ್ಜಿ ಏನು ಬೇಕು ನಮಗೆ, ಜಾಸ್ತಿ ಬೇಕು, ಎನರ್ಜಿ ಹೈ ಬೇಕು. ಸೊ ಹೈ ಎನರ್ಜಿ ಬೇಕು ಅಂತಂದರೆ ವೆಪರೈಸ್ ಆಗೋದಿಲ್ಲ, ಲೆಸ್ ವೆಪರ್ ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಏನಾಗಿರುತ್ತೆ, ಹೈ ಆಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಹೈ. ಹೌದಾ, ಆಮೇಲೆ ಕ್ಲೋಸ್ ಇರೋ ಸಲುವಾಗಿ ಏನಾಗುತ್ತೆ, ವಾಲ್ಯೂಮು ಡಿಕ್ರೀಸ್ ಆಗುತ್ತೆ, ಆಯ್ತಾ? ಪ್ರೆಷರ್ ಈಸ್ ಲೆಸ್ ದ್ಯಾನ್ ದಿ ಮಲ್ಟಿಪ್ಲೈ ಈ ಪ್ರಾಡಕ್ಟ್ ಆಫ್ ದೀಸ್ ಟು. ಹೌದಾ, ಇಲ್ಲಿ ಇರುತ್ತೆ, ಕಡಿಮೆ ಇರುತ್ತೆ. ಡೆಲ್ಟಾ ಎಚ್ ಮಿಕ್ಸಿಂಗ್ ಈಸ್ ನೆಗೆಟಿವ್, ಡೆಲ್ಟಾ ವಿ ಮಿಕ್ಸಿಂಗ್ ಈಸ್ ಆಲ್ಸೋ ನೆಗೆಟಿವ್. ಇಲ್ಲಿ ಡೆಸೊಲ್ಯೂಷನ್ ಈಸ್ ಎಕ್ಸೋಥರ್ಮಿಕ್, ಹೀಟ್ ರಿಲೀಸ್ ಆಗಿರುತ್ತೆ. ಇಲ್ಲಿ ಡೆಸೊಲ್ಯೂಷನ್ ಈಸ್ ಎಂಡೋಥರ್ಮಿಕ್. ಅರ್ಥ ಆಯ್ತಾ? ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ ಹೆಂಗೆ ಐಡೆಂಟಿಫೈ ಮಾಡಬೇಕು, ಹೌ ಟು ಐಡೆಂಟಿಫೈ ಪಾಸಿಟಿವ್ ಡಿವಿಯೇಟಿಂಗ್ ಆ್ಯಂಡ್ ನೆಗೆಟಿವ್ ಡಿವಿಯೇಟಿಂಗ್. ಹೌದಾ, ಇಲ್ಲಿ ಮೋಸ್ಟ್ಲಿ ಏನಿರುತ್ತೆ ಅಂತಂದರೆ ನೋಡಿ, ಯು ವಿಲ್ ಕಮ್ ಅಕ್ರಾಸ್ ಆಲ್ಕೋಹಾಲ್. ಪಾಸಿಟಿವ್ ಡಿವಿಯೇಟಿಂಗಲ್ಲಿ ಆಲ್ಕೋಹಾಲ್ ಇರುತ್ತೆ, ಆಮೇಲೆ CCl4 ಇರುತ್ತೆ, ಅಥವಾ ಕಾರ್ಬನ್ ಡೈಸಲ್ಫೈಡ್ ಇರುತ್ತೆ.
ಹೌದಾ. ಪಾಸಿಟಿವ್ ಡಿಬೇಟಿಂಗ್ ನೆನಪಿಟ್ಕೊಳ್ಳಿ. ಇಲ್ಲಿ ಹೆಂಗಿರುತ್ತೆ ಅಂತಂದರೆ ವೀಕ್ ಹೈಡ್ರೋಜನ್ ಬಾಂಡ್ ಆಗಬೇಕು. ಒಂದು ಕಾಂಪೋನೆಂಟಲ್ಲಿ ಹೈಡ್ರೋಜನ್ ಬಾಂಡ್ ಸ್ಟ್ರಾಂಗ್ ಇರಬೇಕು, ಎರಡು ಮಿಕ್ಸ್ ಮಾಡಿದ್ರೆ ವೀಕ್ ಆಗಬೇಕು, ವೀಕ್ ಹೈಡ್ರೋಜನ್ ಬಾಂಡ್ ಆಗಬೇಕು. ಹೌದಾ. ಆಮೇಲೆ ಇನ್ನೊಂದು ಪಾಸಿಬಿಲಿಟಿ ಏನಂತಂದರೆ ಅಸಿಟೋನ್ ಜೊತೆ ನಾನ್ ಪೋಲಾರ್ ಕಾಂಪೋನೆಂಟ್ ಬರಬೇಕಿಲ್ಲಿ. ನಾನ್ ಪೋಲಾರ್, ಈಗ ಫಾರ್ ಎಕ್ಸಾಂಪಲ್ ಅಸಿಟೋನ್ CCl4. ಹೌದಾ. ಈ ಥರ ಬಂದರೆ ಏನಾಗುತ್ತೆ, ಅಥವಾ ಅಸಿಟೋನ್ ಬೆಂಜೀನ್, ಅಸಿಟೋನ್ ಕಾರ್ಬನ್ ಟೆಟ್ರಾಕ್ಲೋರೈಡ್, ಇವೆಲ್ಲ ಬಂದರೆ ಏನಾಗುತ್ತೆ, ನಮಗೆ ಪಾಸಿಟಿವ್ ಡಿಬೇಟಿಂಗ್ ಆಗಿರುತ್ತೆ. ಹೌದಾ. ನೋಡೋಣ ಎಕ್ಸಾಂಪಲ್ ನೋಡಿ. ಅಸಿಟೋನ್ ಪ್ಲಸ್ ಇಥನಾಲ್. ಇಥನಾಲಲ್ಲಿ ಏನಾಗಿರುತ್ತೆ, ಹೈಡ್ರೋಜನ್ ಬಾಂಡ್ ಸ್ಟ್ರಾಂಗ್ ಇರುತ್ತೆ. ಅಸಿಟೋನ್ ಆ್ಯಡ್ ಮಾಡಿದ್ರೆ ಹೈಡ್ರೋಜನ್ ಬಾಂಡ್ ವೀಕ್ ಆಗುತ್ತೆ, ಬಿಕಾಸ್ ಅಸಿಟೋನ್ ಡು ನಾಟ್ ಹ್ಯಾವ್ ಹೈಡ್ರೋಜನ್ ಬಾಂಡ್. ಹೌದಾ. ಅಸಿಟೋನ್ ಪ್ಲಸ್ ಕಾರ್ಬನ್ ಡೈಸಲ್ಫೈಡ್ CS2, ಇದು CS2 ಬಂದಿದೆಯಾ, ಸೊ ಇಟ್ ಈಸ್ ಪಾಸಿಟಿವ್. ವಾಟರ್ ಪ್ಲಸ್ ಮಿಥನಾಲ್, ಅಲ್ಕೋಹಾಲ್ ಇದೆಯಾ, ಪಾಸಿಟಿವ್, ಇಲ್ಲಿ ಅಲ್ಕೋಹಾಲ್ ಇದೆ. ಹೌದಾ. ವಾಟರ್ ಪ್ಲಸ್ ಇಥನಾಲ್, ಪಾಸಿಟಿವ್ ಡಿಬೇಟಿಂಗ್. CCl4 ಪ್ಲಸ್ ಟಾಲಿನ್, ನೋಡಿ CCl4 ಬಂದಿದೆಯಾ, ಟಾಲಿನ್ ಯಾವುದು, ಸಾರಿ, ಪಾಸಿಟಿವ್ ಡಿಬೇಟಿಂಗ್. CCl4 ಇದೆಯಾ, ಪಾಸಿಟಿವ್ ಡಿಬೇಟಿಂಗ್. ಅಸಿಟೋನ್ ಇದೆಯಾ, ಅಸಿಟೋನ್ ಜೊತೆ ಏನಿದು ಬೆಂಜಿನ್, ಬೆಂಜಿನ್ ಇಸ್ ನಾನ್ ಪೋಲಾರ್, ಸೊ ಪಾಸಿಟಿವ್. CCl4 ಪ್ಲಸ್ ಆಲ್ಕೋಹಾಲ್, ಸೈಕ್ಲೋಹೆಕ್ಸೇನ್ ಪ್ಲಸ್ ಇಥನಾಲ್, ಆಲ್ಕೋಹಾಲ್ ಇದೆಯಾ, ಸೊ ಇಟ್ ಈಸ್ ಪಾಸಿಟಿವ್. ಅರ್ಥ ಆಯ್ತಾ. ಸೊ ನೆಗೆಟಿವ್ ಡಿಬೇಟಿಂಗ್ ಅಲ್ಲಿ ಏನಿರುತ್ತೆ, ಅಸಿಡ್ಸ್ ಇರುತ್ತೆ, ಅಸಿಡ್ಸ್. ಹೌದಾ. ಆರ್ಗ್ಯಾನಿಕ್ ಆಸಿಡ್ ಆದರೂ ಇರ್ಬೋದು, ಅಥವಾ ಇದು ಮಿನರಲ್ ಆಸಿಡ್ ಆದರೂ ಇರ್ಬೋದು. ಮಿನರಲ್ ಆಸಿಡ್ ಅಂದರೆ HCl, H2SO4, HNO3, ಇವು ಯಾವುದಾದ್ರೂ ಇರ್ಬೋದು. ಹೌದಾ. ಆಮೇಲೆ ಅಸಿಟೋನ್ ಜೊತೆಗೆ ಪೋಲಾರ್ ಸಾಲ್ವೆಂಟ್ ಇರಬೇಕು, ಇಲ್ಲಿ ಪೋಲಾರ್ ಕಂಪೋನೆಂಟ್ ಇರಬೇಕು, ಪೋಲಾರ್. ಹೌದಾ. ಆ ಥರ ಇದ್ದಾಗ ಏನಾಗುತ್ತೆ, ನೆಗೆಟಿವ್ ಡಿವಿಯೇಷನ್ ಆಗುತ್ತೆ. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ ಇಲ್ಲಿ. ಆಮೇಲೆ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್ ಆದರೆ ವಿ ಹ್ಯಾವ್ ನೆಗೆಟಿವ್ ಡಿವಿಯೇಷನ್. ಅಸಿಟೋನ್ ಪ್ಲಸ್ ಅನಿಲಿನ್, ನೋಡಿ ಅಸಿಟೋನ್ ಇದು, ಅನಿಲಿನು ಪೋಲಾರ್. ಹೌದಾ. ಸೊ ದಿಸ್ ಇಸ್ ನೆಗೆಟಿವ್. ಅಸಿಟೋನ್ ಪ್ಲಸ್ ಕ್ಲೋರೋಫಾರ್ಮ್ ಅಂದರೆ ಏನು, CHCl3, ಇದು ಪೋಲಾರ್. CCl4 ನಾನ್ ಪೋಲಾರ್. ಹೌದಾ. ನೆಕ್ಸ್ಟ್ ಆಲ್ಕೋಹಾಲ್ ಪ್ಲಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆಯಾ, HNO3 ಆಸಿಡ್ ಇದೆಯಾ, ಮುಗೀತು. ಕ್ಲೋರೋಫಾರ್ಮ್ ಪ್ಲಸ್ ಡೈಇಥೈಲ್ ಈಥರ್, ಕ್ಲೋರೋಫಾರ್ಮ್ ಅಂದರೆ CHCl3 ಪ್ಲಸ್ ಡೈಇಥೈಲ್ ಈಥರ್. ನೆಕ್ಸ್ಟ್ ವಾಟರ್ ಪ್ಲಸ್ HCl ಇದೆಯಾ, ಅಸಿಟಿಕ್ ಆಸಿಡ್, ಇಟ್ ಸೆಲ್ಫ್ ಆಸಿಡ್. ನೆಕ್ಸ್ಟ್ ಕ್ಲೋರೋಫಾರ್ಮ್ ಆ್ಯಂಡ್ ಬೆಂಜೀನ್, CHCl3 ಪ್ಲಸ್ ಬೆಂಜೀನ್. ಅರ್ಥ ಆಯ್ತಾ. ದೀಸ್ ಆರ್ ನೆಗೆಟಿವ್ ಡಿಬೇಟಿಂಗ್. ಈ ಪಾಸಿಟಿವ್ ಡಿಬೇಟಿಂಗ್ ಹೆಂಗಿರುತ್ತೆ ಅಂದರೆ ಈ ಥರ ಗ್ರಾಫ್ ಇರುತ್ತೆ ನೋಡಿ, ಗ್ರಾಫಿಕಲಿ ಈ ಥರ ರಿಪ್ರೆಸೆಂಟ್ ಮಾಡಿರ್ತಾರೆ ಪಾಸಿಟಿವ್ ಡಿಬೇಟಿಂಗ್. ಹೌದಾ. ರಾಲ್ಸ್ ಲಾ ಗ್ರಾಫಲ್ಲಿ ಈ ಥರ ರಿಪ್ರೆಸೆಂಟ್ ಮಾಡಿರ್ತಾರೆ. ನೆಗೆಟಿವ್ ಇದ್ದರೆ ಡೌನ್ವರ್ಡ್ ಇರುತ್ತೆ ಅದು ಗ್ರಾಫ್. ವಾಟ್ ಆರ್ ಅಜಿಯೋಟ್ರೋಪ್ಸ್ ನೋಡಿ. ಅಜಿಯೋಟ್ರೋಪ್ ಅಂತಂದರೆ ಎರಡು ಕಾಂಪೋನೆಂಟ್ ಇರುತ್ತೆ, ಕಾಂಪೋನೆಂಟ್ A ಆ್ಯಂಡ್ ಕಾಂಪೋನೆಂಟ್ B. ಹೌದಾ. ಈ ಕಾಂಪೋನೆಂಟ್ Aದು ಬಾಯ್ಲಿಂಗ್ ಪಾಯಿಂಟು 100 ಇದೆ ಅಂತ ಅಂದ್ಕೊಳ್ಳಿ, ಇದರದ್ದು 120 ಇದೆ. ನಾನು ಯಾವುದೋ ಒಂದು ಕಾಂಪೋಸಿಷನಲ್ಲಿ ಎರಡನ್ನೂ ಮಿಕ್ಸ್ ಮಾಡ್ತೀನಿ. ಐ ವಿಲ್ ಟೇಕ್ ಸಮ್ ಅಮೌಂಟ್ ಆಫ್ A ಆ್ಯಂಡ್ ಸಮ್ ಅಮೌಂಟ್ ಆಫ್ B. ಇಫ್ ದಿಸ್ ಮಿಕ್ಸ್ಚರ್ ಬಾಯ್ಲ್ಸ್ ಅಟ್ ಸೇಮ್ ಟೆಂಪರೇಚರ್, ಫಾರ್ ಎಕ್ಸಾಂಪಲ್ ಇದನ್ನು 130 ಡಿಗ್ರಿ ಸೆಲ್ಸಿಯಸ್ ಅನ್ಕೋತೀನಿ ನಾನು ಏನಾದರೂ AB ಮಿಕ್ಸ್ ಮಾಡಿದ್ರೆ ಇಟ್ ವಿಲ್ ಬಾಯ್ಲ್ ಅಟ್ 130. ನೋಡಿ, ಇದರ ಬಾಯ್ಲಿಂಗ್ ಪಾಯಿಂಟ್ ಬೇರೆ ಇತ್ತು, Aದು, B ಬಾಯ್ಲಿಂಗ್ ಪಾಯಿಂಟ್ ಬೇರೆ ಇತ್ತು, ಬಟ್ ಎರಡು ಮಿಕ್ಸ್ ಮಾಡೋದಕ್ಕೆ ಏನಾಯಿತು, ಇಟ್ ಬಾಯ್ಲ್ ಅಟ್ 130. ಹೌದಾ. ಅಥವಾ ಇದು ನಾನು ಎಕ್ಸಾಂಪಲ್ ಹೇಳ್ತಿರೋದು. ಸೊ ಈ ಥರ ಸೊಲ್ಯೂಷನ್ ಏನು ಕರಿತೀವಿ ನಾವು, ಅಜಿಯೋಟ್ರೋಪ್ ಅಂತ ಕರಿತೀವಿ. ಹೌದಾ. ಸೊ ಆನ್ ಅಜಿಯೋಟ್ರೋಪ್ ಈಸ್ ಅ ಮಿಕ್ಸ್ಚರ್ ಆಫ್ ಕಾಂಪೋನೆಂಟ್ ವಿಚ್ ಬಾಯ್ಲ್ಸ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್. ಹೌದಾ. ಆ್ಯಂಡ್ ದೀಸ್ ಕ್ಯಾನ್ ನಾಟ್ ಬಿ ಸೆಪರೇಟೆಡ್ ಬೈ ಸಿಂಪಲ್ ಡಿಸ್ಟಿಲೇಷನ್ ಮಾಡಿ ಹೋಗೋಣ, ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. ಹೌದಾ. ಈ ಅಜಿಯೋಟ್ರೋಪ್ ಯಾವಾಗ ಫಾರ್ಮ್ ಆಗುತ್ತೆ ಅಂತಂದರೆ ವೆನ್ ದಿ ಕಾಂಪೋಸಿಷನ್ ಇನ್ ಲಿಕ್ವಿಡ್ ಆ್ಯಂಡ್ ವೆಪರ್ ಫೇಸ್ ಆರ್ ಸೇಮ್. ಲಿಕ್ವಿಡ್ ಮತ್ತು ವೆಪರಲ್ಲಿ ಕಾಂಪೋಸಿಷನ್ ಸೇಮ್ ಆದಾಗ ಈ ಥರ ಫಾರ್ಮ್ ಆಗುತ್ತೆ. ದೇ ಬಾಯ್ಲ್ ಅಟ್ ಸೇಮ್ ಟೆಂಪರೇಚರ್, ದೇ ಬಾಯ್ಲ್ ವಿದೌಟ್ ಚೇಂಜಿಂಗ್. ಹೌದಾ. ಇದರಲ್ಲಿ ಎರಡು ಥರ ಬರುತ್ತೆ. ದೇರ್ ಆರ್ 2 ಟೈಪ್ಸ್ ಇನ್ ಅಜಿಯೋಟ್ರೋಪ್ಸ್. ಅಜಿಯೋಟ್ರೋಪಲ್ಲಿ ಆ್ಯಕ್ಚುಲಿ 2 ಟೈಪ್ಸ್ ಇದೆ. ಫಸ್ಟ್ ಒನ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್.
minimum boiling azeotrope. Second one, maximum boiling azeotrope. Maximum boiling azeotrope. ನೆನಪಿಟ್ಟುಕೊಳ್ಳಿ, ಮಿನಿಮಮ್ ಬಾಯ್ಲಿಂಗ್ ಅಂತಂದರೆ ಎ ಮತ್ತು ಬಿ ಇರುತ್ತಲ್ಲ, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಬಿ ಈಸ್ ಲೆಸ್ ದ್ಯಾನ್ ಎ ಆರ್ ಬಿ. ಇವೆರಡಕ್ಕಿಂತ ಇದರ ಬಾಯ್ಲಿಂಗ್ ಪಾಯಿಂಟ್ ಏನಿರಬೇಕು, ಕಡಿಮೆ ಇರಬೇಕು. ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಬಿ ಇಸ್ ಲೆಸ್ ದ್ಯಾನ್ ಬಾಯ್ಲಿಂಗ್ ಪಾಯಿಂಟ್ ಎ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬಿ. ಆಯ್ತಾ ಇದು? ನೆಕ್ಸ್ಟ್ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಗೆ. ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ 95.5% ಆಫ್ ಇಥನಾಲ್ C2H5OH ಪ್ಲಸ್ 4.5% ಆಫ್ ವಾಟರ್ ಇಸ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಹೌದಾ? ನೋಡಿ, ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಯಾವಾಗಲೂ ಯಾವ ಇರ್ತಾವೆ ಅಂತಂದರೆ ಪಾಸಿಟಿವ್ ಡಿವಿಯೇಟಿಂಗ್ ಇರುತ್ತವೆ. ಪಾಸಿಟಿವ್ ಡಿವಿಯೇಟಿಂಗ್ ನಾನ್ ಐಡಿಯಲ್ ಸೊಲ್ಯೂಷನ್. ಪಾಸಿಟಿವ್ ಡಿವಿಯೇಟಿಂಗ್ ನಾನ್ ಐಡಿಯಲ್ ಸೊಲ್ಯೂಷನ್. ದೇ ಫಾರ್ಮ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಂತಂದರೆ ನೆಗೆಟಿವ್ ಡಿವಿಯೇಟಿಂಗ್. ನೆಗೆಟಿವ್ ಡಿವಿಯೇಟಿಂಗ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ನಾನ್ ಐಡಿಯಲ್ ಸೊಲ್ಯೂಷನ್. ಹೌದಾ? ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಂತಂದರೆ ಈ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬಿ ಇರುತ್ತಲ್ಲ, ಇವೆರಡಕ್ಕಿಂತನೂ ಸೊಲ್ಯೂಷನ್ ಬಾಯ್ಲಿಂಗ್ ಪಾಯಿಂಟ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಬಿ ಈಸ್ ಗ್ರೇಟರ್ ದ್ಯಾನ್ ಐದರ್ ಎ ಆರ್ ಬಿ. ಹೌದಾ? ಇದಕ್ಕೊಂದು ಎಕ್ಸಾಂಪಲ್ ಅಂತಂದರೆ HCl ಪ್ಲಸ್ ವಾಟರ್. ಇದು -84 ಡಿಗ್ರಿ ಇರುತ್ತೆ, ವಾಟರ್ದು 100 ಡಿಗ್ರಿ. ಎರಡನ್ನೂ ಮಿಕ್ಸ್ ಮಾಡಿದ್ರೆ ದೇ ಬೋತ್ ಬಾಯ್ಲ್ ಆಟ್ 110 ಡಿಗ್ರಿ ಸೆಲ್ಸಿಯಸ್. ಹೌದಾ? ದಿಸ್ ಈಸ್ ಅಜಿಯೋಟ್ರೋಪ್. ಗೊತ್ತಾಯ್ತಾ ಇದು? ಓಕೆ. ನೆಕ್ಸ್ಟ್, ಕೊಲಿಗೇಟಿವ್ ಪ್ರಾಪರ್ಟಿ. ಫ್ರೆಂಡ್ಸ್ ನೋಡಿ, ದ ಪ್ರಾಪರ್ಟಿ ಆಫ್ ಸೊಲ್ಯೂಷನ್ ವಿಚ್ ಡಿಪೆಂಡ್ಸ್ ಓನ್ಲಿ ಅಪಾನ್ ನಂಬರ್ ಆಫ್ ಪಾರ್ಟಿಕಲ್ಸ್, ದೇ ಆರ್ ಕಾಲ್ಡ್ ಆಸ್ ಕೊಲಿಗೇಟಿವ್ ಪ್ರಾಪರ್ಟಿ. ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮೋಟಿಕ್ ಪ್ರೆಷರ್. ದೀಸ್ ಆರ್ ದಿ ಕೊಲಿಗೇಟಿವ್ ಪ್ರಾಪರ್ಟೀಸ್. ಒನ್ ಬೈ ನೋಡ್ತಾ ಹೋಗೋಣ. ಫಸ್ಟ್ ಒನ್, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್. ಹೌದಾ? ಏನಾಗುತ್ತೆ ಅಂತಂದರೆ, ನೀವು ಲಿಕ್ವಿಡಲ್ಲಿ ಯು ಟೇಕ್ ಎನಿ ಲಿಕ್ವಿಡ್, ಟು ದ್ಯಾಟ್ ಲಿಕ್ವಿಡ್ ಇಫ್ ಯು ಆ್ಯಡ್ ಸೊಲ್ಯೂಟ್. ಸೊಲ್ಯೂಟ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದರದ್ದು ವೆಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಯಾಕಂತಂದರೆ ಇಲ್ಲಿ ಸರ್ಫೇಸಲ್ಲಿ ನೀವು ಸೊಲ್ಯೂಟ್ ಆ್ಯಡ್ ಮಾಡೋಕ್ಕಿಂತ ಮೊದಲು ಸಾಲ್ವೆಂಟ್ ಮಾತ್ರ ಇರ್ತವೆ. ದೇ ವಿಲ್ ಇವಾಪರೇಟ್ ಆ್ಯಂಡ್ ಕ್ರಿಯೇಟ್ ಸಮ್ ಪ್ರೆಷರ್. ಇಟ್ ವಿಲ್ ಬಿ ಆಬ್ವಿಯಸ್ಲಿ ಹೈ. ನೀವು ಸೊಲ್ಯೂಟ್ ಆ್ಯಡ್ ಮಾಡಿದ್ರೆ some of the surface molecules are liquefied by solute. They do not vaporize. ಅದಕ್ಕೆ ಏನಾಗುತ್ತೆ, ವೇಪರ್ ಪ್ರೆಷರು ಕಡಿಮೆ ಆಗುತ್ತೆ. ಇದೊಂದು ಫಾರ್ಮುಲಾ ಇದೆ, P0 minus P divided by P0 is equals to XB ಅಂತ. P0 ನೆನ್ಪಿಟ್ಕೊಳ್ಳಿ. ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕು ಗೊತ್ತಾ? ಯಾವಾಗಲೂ P0 ಜಾಸ್ತಿ ಇರುತ್ತೆ Pಗಿಂತ. ನ್ಯೂಮೆರಿಕಲ್ ಬಂದರೆ ನಿಮ್ಗೆ ಸಾಲ್ವ್ ಮಾಡಬೇಕಲ್ಲ, ಅದು ನೆನ್ಪಿಟ್ಕೊಂಡ್ಬಿಡಿ. ಎರಡು ಪ್ರೆಷರ್ ಕೊಟ್ಟಿದ್ರು, ಒಂದು ಪ್ರೆಷರ್ ಜಾಸ್ತಿ ಇರುತ್ತಲ್ಲ ಅದು P0, ಕಡಿಮೆ ಇರೋದು P. ಹೌದಾ? ಈಕ್ವಲ್ ಟು XB. XB ಅಂದರೆ ಏನು? P0 minus P divided by P0 is equals to XB ಅಂದರೆ ಮೋಲ್ ಫ್ರಾಕ್ಷನ್ ಆಫ್ B ಅಂತಂದಂಗೆ. ಮೋಲ್ ಫ್ರಾಕ್ಷನ್ ಆಫ್ B ಅಂದರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ B ಡಿವೈಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ A. ಈ ಡಿನಾಮಿನೇಟರಲ್ಲಿ B ವ್ಯಾಲ್ಯೂನ ನೆಗ್ಲೆಕ್ಟ್ ಮಾಡ್ತೀವಿ ನಾವು. ಸ್ಮಾಲ್ ವ್ಯಾಲ್ಯೂ ಇರುತ್ತೆ, ಸೊ ಇಟ್ ಈಸ್ ನೆಗ್ಲೆಕ್ಟೆಡ್. NB ಹೆಂಗೆ ಬರಿಬೋದು? WB ಡಿವೈಡೆಡ್ ಬೈ MB ಅಂತ ಬರಿಬೋದಾ? ಹೌದಾ? NA ಹೆಂಗೆ ಬರಿಬೋದು? WA ಡಿವೈಡ್ ಬೈ MA. ದಿಸ್ ಇಸ್ ದಿ ಫಾರ್ಮುಲಾ. ಗೊತ್ತಾಯ್ತಾ? ಸೊ ಬೇಸ್ಡ್ ಆನ್ ದಿಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದೀಸ್ ಆಲ್ ದಿ ಫ್ಯಾಕ್ಟರ್ಸ್. ಮೋಸ್ಟ್ಲಿ ನಿಮ್ಮ ಥಿಯರಿಲಿ ಏನು ಕೇಳ್ತಾರೆ ಅಂತಂದರೆ MB ಕ್ಯಾಲ್ಕುಲೇಟ್ ಮಾಡೋದನ್ನ ಕೇಳ್ತಾರೆ. ಹೌದಾ? ನೆನ್ಪಿಟ್ಕೊಂಬಿಡಿ. ಅದನ್ನೇ ಇಲ್ಲಿ ಬರ್ತಿದ್ದೀನಿ ಅಷ್ಟೇ ನಾನು. ನೆಕ್ಸ್ಟು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಹೌದಾ? ಸೊ ಎಲಿವೇಶನ್ ಬಾಯ್ಲಿಂಗ್ ಪಾಯಿಂಟ್ ನಾವು ಡೆಲ್ಟಾ TB ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಡೆಲ್ಟಾ TB ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲ್ಯಾಲಿಟಿ. ಹೌದಾ? ಸೊ ಡೆಲ್ಟಾ TB ಈಸ್ ಈಕ್ವಲ್ಸ್ ಟು KB ಇಂಟು M ಅಂತ ಬರಿತೀವಿ. KB ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್.
molar elevation constant. ಹೌದಾ? ಅಥವಾ ಇದನ್ನ ಎಬ್ಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಎಬ್ಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಹೌದಾ? ಸೊ ಇದು ಯೂನಿಟ್ ಏನಾಗಿರುತ್ತೆ ಅಂತಂದ್ರೆ ಯಾವಾಗಲೂ ಕೆಲ್ವಿನ್ ಕೆಜಿ ಪರ್ ಮೋಲ್. ನೆನಪಿಟ್ಕೊಳ್ಳಿ, ಏನಿದು ಕೆಲ್ವಿನ್ ಕೆಜಿ ಪರ್ ಮೋಲ್. ಹೌದಾ? ಸೊ ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ಸ್ ಟು ಕೆ ಬಿ ಇಂಟು ಎಮ್ ಅಂದರೆ ಏನು ನೆನಪಿದೆ ನಿಮಗೆ? ಎಸ್, ವೆರಿ ಗುಡ್. ಮೊಲಾಲಿಟಿ. ಏನಿದು ಮೊಲಾಲಿಟಿ ಅಂತಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇಂಟು 1000 ಇದೆ ಅಲ್ವಾ? ದಿಸ್ ಈಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಡೆಲ್ಟಾ ಟಿ ಬಿ. ಹೌದಾ? ನಾವು ಎಂ ಬಿನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ, ಡೆಲ್ಟಾ ಟಿ ಬಿ ಈ ಕಡೆ ಬರೆದು ಎಂ ಬಿ ಈ ಕಡೆ ಬರ್ಕೋತಿದ್ದೀವಿ. ಹೌದಾ? ಈಗ ನಾವು ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡಬಹುದು. ಡೆಲ್ಟಾ ಟಿ ಬಿ ಅಂದರೆ ಏನು? ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ಸ್ ಟು ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಏನು? ಸೊಲ್ಯೂಷನ್ದು ಬಾಯ್ಲಿಂಗ್ ಪಾಯಿಂಟ್ ಪ್ಯೂರ್ ಬಾಯ್ಲಿಂಗ್ ಪಾಯಿಂಟ್ಗಿಂತ ಜಾಸ್ತಿ ಇರುತ್ತೆ, ಟಿ ಬಿ ಮೈನಸ್ ಟಿ ನಾಟ್ ಬಿ. ಆಯಿತಾ? ಈ ಡೆಲ್ಟಾ ಟಿ ಬಿ ವ್ಯಾಲ್ಯೂ ಯಾವಾಗಲೂ ಒಂಚೂರು ಕಡಿಮೆ ಇರುತ್ತೆ, 0.1, 0.2, 0.5 ಈ ಥರ ಇರುತ್ತೆ. ಹೌದಾ? ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಡಬ್ಲ್ಯೂ ಬಿ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಡಬ್ಲ್ಯೂ ಎ. ಡಬ್ಲ್ಯೂ ಬಿ ವ್ಯಾಲ್ಯೂ ಡಬ್ಲ್ಯೂ ಎಗಿಂತ ಯಾವಾಗಲೂ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್, ಈ ಕೆ ಬಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಒನ್ ಫಾರ್ಮುಲಾ. ಇದು ನೀಟ್ಗೆ ಅದು ಜಾಸ್ತಿ ಬಂದಿರುತ್ತೆ, ಬಟ್ ಕೆ ಸಿ ಟಿಲಿ ಕೇಳಬಹುದು. ಹೌದಾ? ಎಮ್ ಆರ್ ಟಿ ಬಿ ಸ್ಕ್ವೇರ್ ಡಿವೈಡ್ ಬೈ ಎಂಥಾಲ್ಪಿ ಆಫ್ ವೆಪರೈಸೇಷನ್. ಎಂಥಾಲ್ಪಿ ಆಫ್ ವೆಪರೈಸೇಷನ್ ಇಂಟು 1000. ಈ ಫಾರ್ಮುಲಾದಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೌದಾ? ಎಮ್ ಅಂತಂದರೆ ಮೋಲಾರ್ ಮಾಸು, ಟಿ ಬಿ ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಸೊಲ್ಯೂಷನ್ನು, ಆರ್ ಅಂತಂದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಆ್ಯಂಡ್ ದಿಸ್ ಈಸ್ ಎಂಥಾಲ್ಪಿ ಆಫ್ ವೆಪರೈಸೇಷನ್. ನೆನ್ಪಿಟ್ಕೊಳ್ಳಿ, ಇದನ್ನು ಇಂಪಾರ್ಟೆಂಟ್ ಫಾರ್ಮುಲಾ ಇದು. Next to depression in freezing point. Depression in freezing point. So this is delta TF is directly proportional to M. It is also M only. So delta TF is equals to KF into M ಅಂತ ಬರೀಬಹುದು. ಹೌದಾ? ಡೆಲ್ಟಾ TF is equals to KF into M ಅವಾಗಲೇ ನೋಡಿದ್ದೀವಿ ನಾವು. ಹಿಂದರ್ತಿ ಹೇಳಿ ನೋಡೋದು ನಾವು WB into 1000 divided by MB into WE. ಅರ್ಥ ಆಯ್ತಾ? KF ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಥವಾ ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಆಯ್ತಾ? ಇಲ್ಲಿ ಡೆಲ್ಟಾ ಟಿ ಎಫ್ ಹೆಂಗಿರುತ್ತೆ ಅಂತಂದರೆ ಟಿ ನಾಟ್ ಎಫ್ ಮೈನಸ್ ಟಿ ಎಫ್ ಆಗಿರುತ್ತೆ. ಯಾಕಂದರೆ ಪ್ಯೂರ್ದು ಫ್ರೀಜಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ, ಸೊಲ್ಯೂಷನ್ ಇದ್ರೆ ಫ್ರೀಜಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ, ಡಿಪ್ರೆಸ್ ಆಗುತ್ತೆ. ಹೌದಾ? ಅರ್ಥ ಆಯ್ತಾ? ಓಕೆ. ಒಂದು ಸ್ವಲ್ಪ ಇದೆ, ಡಿಸ್ಕಸ್ ಮಾಡಿಬಿಡು. ಆಸ್ಮೋಸಿಸ್. ಆಸ್ಮೋಸಿಸ್ ಅಂದರೆ ಏನು? ಫಿನಾಮಿನಾ ಆಫ್ ಫ್ಲೋ ಆಫ್ ಸಾಲ್ವೆಂಟ್ ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ from pure solvent to solution is called as osmosis. ಈ ಪ್ಯೂರ್ ಸೊಲ್ಯೂಷನ್ ದಿಂದ ಪ್ಯೂರ್ ಸಾಲ್ವೆಂಟ್ ಟು ಸೊಲ್ಯೂಷನ್. ಇಲ್ಲಿ ನೋಡಿ ಡಯಾಗ್ರಾಮ್ ಅನ್ನು ಕರೆಕ್ಟ್ ನೋಡಿ, ಎಲ್ಲಿಂದ ಎಲ್ಲಿ ಮೂವ್ ಆಗುತ್ತೆ ಅಂತ ನೋಡ್ಬೇಕಷ್ಟೇ. ದಿಸ್ ಈಸ್ ಅವರ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಏನಿದು? ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಹೌದಾ? ಇಲ್ಲಿಂದ ವಾಟರ್ ಮಾಲಿಕ್ಯೂಲ್ಗಳು, ಸಾಲ್ವೆಂಟ್ ಪಾರ್ಟಿಕಲ್ಗಳು ವಾಟರ್, ಫ್ರೆಶ್ ವಾಟರ್ದಿಂದ ಸಾಲ್ಟ್ ವಾಟರ್ ಕಡೆ ಮೂವ್ ಆಗ್ತಾ ಇದೆ. Here the concentration of salt is less, here it is more. Low concentration to high concentration of solute. Movement of solvent particle from lower concentration of solute to higher concentration of solute is called as osmosis. ಹೌದಾ? ಈ ಆಸ್ಮೋಸಿಸ್ ಅನ್ನ ಸ್ಟಾಪ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? ನಾವಿಲ್ಲಿ ಒಂಚೂರು ಪ್ರೆಷರ್ನ ಹಾಕಬೇಕು. ಹೌದಾ? ಆ ಪ್ರೆಷರ್ಗೆ ಏನಂತ ಕರಿತೀವಿ ನಾವು? ಆಸ್ಮೋಟಿಕ್ ಪ್ರೆಷರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಸ್ಮೋಟಿಕ್ ಪ್ರೆಷರ್. ಇಲ್ಲಿ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ ನೋಡಿ. ಹೌದಾ? ಸಿ ದಿಸ್ ಈಸ್ ಸಾಲ್ವೆಂಟ್, ಪ್ಯೂರ್ ಸಾಲ್ವೆಂಟ್, ಇಟ್ ಈಸ್ ಸೊಲ್ಯೂಷನ್. ಸೊ ದ ಪಾರ್ಟಿಕಲ್ಸ್ ವಿಲ್ ಮೂವ್ ಫ್ರಾಮ್ ಸಾಲ್ವೆಂಟ್ ಟು ಸೊಲ್ಯೂಷನ್.
ಸಾಲ್ವೆಂಟ್ ಪಾರ್ಟಿಕಲ್ಸ್ ಏನಾಗುತ್ತೆ, ಸಾಲ್ವೆಂಟ್ ಇಂದ ಸೊಲ್ಯೂಷನ್ ಮೂವ್ ಆಗುತ್ತೆ. ಈ ಮೂಮೆಂಟನ್ನು ಸ್ಟಾಪ್ ಮಾಡೋ ಸಲುವಾಗಿ ಏನು ಮಾಡ್ತೀವಿ ನಾವು, ಒಂಚೂರು ಎಕ್ಸ್ಟ್ರಾ ಪ್ರೆಷರ್ನ ಆ್ಯಡ್ ಮಾಡ್ತೀವಿ. ದಿಸ್ ಪ್ರೆಷರ್ ಇಸ್ ಕಾಲ್ಡ್ ಆಸ್ ಆಸ್ಮೋಟಿಕ್ ಪ್ರೆಷರ್. ಹೌದಾ? ದ ಪ್ರೆಷರ್ ಅಪ್ಲೈಡ್ ಆನ್ ಸೊಲ್ಯೂಷನ್ ಸೈಡ್ just to prevent the process of osmosis to takes place. Osmosis na stop ಮಾಡೋ ಸಲುವಾಗಿ ಹಾಕೋ ಪ್ರೆಷರ್ ಏನಿದು ಆಸ್ಮೋಟಿಕ್ ಪ್ರೆಷರ್. ಹೌದಾ? ಈ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಪೈ ಈಸ್ ಈಕ್ವಲ್ಸ್ ಟು ಸಿ ಆರ್ ಟಿ. ಆರ್ ಅಂದರೆ ಗ್ಯಾಸ್ ಕಾನ್ಸ್ಟೆಂಟು, ಟಿ ಅಂದರೆ ಟೆಂಪರೇಚರ್ ಇನ್ ಕೆಲ್ವಿನ್, ಸಿ ಅಂತಂದರೆ ಕಾನ್ಸಂಟ್ರೇಷನ್ ಇನ್ ಮೊಲಾರಿಟಿ. ಕಾನ್ಸಂಟ್ರೇಷನ್ ಇದು ಮೊಲಾರಿಟಿ. ಹೌದಾ? ಏನಂತ ಬರೀಬೋದು ನಾವೀಗ, ಪೈ ಈಸ್ ಈಕ್ವಲ್ಸ್ ಟು ಎನ್ ಬಿ ಡಿವೈಡೆಡ್ ಬೈ ವಿ ಅಂತ ಬರೀಬೋದಾ, ಇಂಟು ಆರ್ ಟಿ. ಸೊ ಪೈ ಈಸ್ ಈಕ್ವಲ್ಸ್ ಟು ಎನ್ ಬಿ ಅನ್ನು ಏನಂತ ಬರೀಬೋದು ನಾವು, ಡಬ್ಲ್ಯೂ ಬಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ ವಿ ಅಂತ ಬರೀಬೋದು. ಹೌದಾ? ಇಂಟು 1000 ಮಲ್ಟಿಪ್ಲೈ ಮಾಡಬೇಕಾ, ಯಾವಾಗ ವಿ ಇನ್ ಎಮ್ ಎಲ್, ವಾಲ್ಯೂಮ್ ಏನಾದರೂ ಎಮ್ ಎಲ್ ಇದ್ದರೆ ಅಥವಾ ಸಿ ಸಿ ಎಲ್ ಇದ್ದರೆ. ಹೌದಾ? ಸೊ ದಿಸ್ ಇಸ್ ದಿ ಫಾರ್ಮುಲಾ. ದಿಸ್ ಇಸ್ ದಿ, ಅರ್ಥ ಆಯ್ತಾ? ಇಲ್ಲಿ ನಾವು ಆಸ್ಮೋಟಿಕ್ ಪ್ರೆಷರ್ನ ಕ್ಯಾಲ್ಕುಲೇಟ್ ಮಾಡಬಹುದು. ನೆಕ್ಸ್ಟ್ ಹೈಪೋಟಾನಿಕ್ ಸೊಲ್ಯೂಷನ್, ಐಸೋಟಾನಿಕ್ ಸೊಲ್ಯೂಷನ್, ಹೈಪರ್ಟಾನಿಕ್ ಸೊಲ್ಯೂಷನ್. ಹೌದಾ? ಹೈಪೋಟಾನಿಕ್ ಅಂದರೆ ಏನು, ಲೋ ಕಾನ್ಸಂಟ್ರೇಷನ್ ಇದ್ದರೆ ಹೈಪೋಟಾನಿಕ್ಕು, ಹೈಯರ್ ಕಾನ್ಸಂಟ್ರೇಷನ್. ಎರಡು ಸೊಲ್ಯೂಷನ್ ಕಂಪೇರ್ ಮಾಡ್ತಾ ಇದ್ದೀವಿ ನಾವೀಗ. ಯಾವ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತಲ್ಲೋ ಹೈಪೋಟಾನಿಕ್ಕು, ಜಾಸ್ತಿ ಇರೋದು ಹೈಪರ್ಟಾನಿಕ್ಕು. ಎರಡು ಈಕ್ವಲ್ ಇದ್ದರೆ ಐಸೋಟಾನಿಕ್. ಹೌದಾ? ನೀವು ಏನಾದರೂ ಇದರಲ್ಲಿ ಸೆಲ್ಸನ್ನು ಹಾಕಿದ್ರೆ ಸೆಲ್ಸ್ ಎಲ್ಲ ಏನಾಗುತ್ತೆ, ಸ್ವೆಲ್ ಆಗುತ್ತೆ. ಹೈಪೋಟಾನಿಕ್ ಸೊಲ್ಯೂಷನ್. ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಸೊ ಕಡಿಮೆ ಕಾನ್ಸಂಟ್ರೇಷನಿಂದ ಜಾಸ್ತಿ ಕಾನ್ಸಂಟ್ರೇಷನ್ಗೆ ಏನಾಗುತ್ತೆ, ನಮಗೆ ವಾಟರ್ ಫ್ಲೋ ಆಗುತ್ತೆ. ಬ್ಲಡ್ ಸೆಲ್ಸ್ ಏನಾಗುತ್ತೆ, ಸ್ವೆಲ್ ಆಗುತ್ತೆ. ಇಲ್ಲಿ ಏನೂ ಚೇಂಜ್ ಆಗೋದಿಲ್ಲ. ಐಸೋಟೋನಿಕಲ್ಲಿ ಇಲ್ಲಿ ಸ್ರಿಂಕ್ ಆಗುತ್ತೆ. ಹೌದಾ? ಇಲ್ಲಿ ಫುಡ್ ಪ್ರಿಸರ್ವೇಷನ್ಗೆ ಹೆಲ್ಪ್ ಆಗೋದಿಲ್ಲ. ದೀಸ್ ಆರ್ ಹೆಲ್ಪ್ಫುಲ್ ಇನ್ ಫುಡ್ ಪ್ರಿಸರ್ವೇಷನ್. ಪಿಕ್ಲಿಂಗ್ ಮಾಡ್ತಾರೆ ಗೊತ್ತಾ, ಮಾವಿನಕಾಯಿ ಪಿಕ್ಲಿಂಗ್ ಮಾಡ್ತಾರಲ್ಲ, ಅಲ್ಲಿ ಯೂಸ್ ಮಾಡ್ತಾರೆ ಹೈಪರ್ಟಾನಿಕ್ ಸೊಲ್ಯೂಷನ್. ಸಾಲ್ಟ್ ವಾಟರಲ್ಲಿ ಡಿಪ್ ಮಾಡ್ತಾರಲ್ವ, ಅದನ್ನು ನೋಡಿ ನೋಡಿ. ಹೈಪೋಟಾನಿಕ್ ಸೊಲ್ಯೂಷನ್ ನೀವು ಏನಾದರೂ ಬ್ಲಡ್ಡನ್ನು ಹಾಕಿದ್ರೆ ಅಲ್ಲಿ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಗುತ್ತೆ, ಇನ್ಸೈಡ್ ಬಂದು ಬ್ಲಡ್ ಸೆಲ್ಸ್ ಎಲ್ಲ ಏನಾಗುತ್ತೆ, ಸ್ವೆಲ್ ಆಗುತ್ತೆ. ಹೌದಾ? ಅದೇ ಹೈಪರ್ಟಾನಿಕಲ್ಲಿ ಹಾಕಿದ್ರೆ ಬ್ಲಡ್ ಸೆಲ್ಸ್ ವಿಲ್ ಬಿ ಸ್ರಿಂಕ್. ಐಸೋಟೋನಿಕಲಿ ದೇರ್ ಇಸ್ ನೋ ಚೇಂಜ್. ರಿವರ್ಸ್ ಆಸ್ಮೋಸಿಸ್ ನೋಡಿ, ನಮ್ಗೆ ಏನಾಗ್ತಾ ಇತ್ತು, ಆಸ್ಮೋಸಿಸ್ ಆಗ್ತಾ ಇತ್ತು. ಮೀನ್ಸ್ ಪ್ಯೂರ್ದಿಂದ ನಮಗೆ ಸಾಲ್ವೆಂಟ್ದಿಂದ ಸೊಲ್ಯೂಷನ್ ಕಡೆ ಪಾರ್ಟಿಕಲ್ಸ್ ಬರ್ತಾ ಇದ್ವು. ಅದನ್ನೇನು ಮಾಡಿದ್ವಿ, ನಾವು ಸ್ಟಾಪ್ ಮಾಡಿದ್ದೀವಿ ಬೈ ಅಪ್ಲೈಯಿಂಗ್ ಪೈ. ಪೈ ಮೀನ್ಸ್ ಪ್ರೆಷರ್. ನಾವೇನಾದರೂ ಇನ್ನೂ ಜಾಸ್ತಿ ಪ್ರೆಷರ್ ಅಪ್ಲೈ ಮಾಡಿದರೆ, ಈ ಪೈಗಿಂತ ಜಾಸ್ತಿ ಪ್ರೆಷರ್ ಅಪ್ಲೈ ಮಾಡಿದರೆ, ಸಿ ದ ಮೂಮೆಂಟ್ ಆಫ್ ದಿ ಸಾಲ್ವೆಂಟ್ ಪಾರ್ಟಿಕಲ್ ಡೈರೆಕ್ಷನ್ ಚೇಂಜಸ್. ಈ ಸೊಲ್ಯೂಷನ್ನಿಂದ ಸಾಲ್ವೆಂಟ್ ಕಡೆ ಮೂವ್ ಆಗಿ ಸ್ಟಾರ್ಟ್ ಮಾಡುತ್ತೆ. ಹೌದಾ? ದಿಸ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ಆಸ್ಮೋಸಿಸ್. ಏನಂತ ಕರಿತೀವಿ ನಾವು ಇದನ್ನು, ರಿವರ್ಸ್ ಆಸ್ಮೋಸಿಸ್ ಅಂತ ಕರಿತೀವಿ. ಹೌದಾ? ಇಲ್ಲಿ ಅಪ್ಲೈ ಮಾಡುವಂಥ ಪ್ರೆಷರ್ ಏನಿರಬೇಕು, ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆಸ್ಮೋಟಿಕ್ ಪ್ರೆಷರ್. ಹೌದಾ? ಸಾಲ್ಟ್ ವಾಟರ್ಗೆ ನೀವೇನಾದರೂ ಪ್ರೆಷರ್ ಅಪ್ಲೈ ಮಾಡಿದ್ರೆ, ಸಾಲ್ಟ್ ವಾಟರ್ದಿಂದ ವಾಟರ್ ಮಾಲಿಕ್ಯೂಲ್ಗಳು, ಓನ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್, ದೇ ವಿಲ್ ಮೂವ್ ಟುವಾರ್ಡ್ಸ್ ಫ್ರೆಶ್ ವಾಟರ್. ಹೌದಾ? ದಿಸ್ ಇಸ್ ಕಾಲ್ಡ್ ಆಸ್ ರಿವರ್ಸ್ ಆಸ್ಮೋಸಿಸ್. ಆಯ್ತಾ? ನೆಕ್ಸ್ಟ್ ಕೊಲಿಗೇಟಿವ್ ಪ್ರಾಪರ್ಟಿ ಇನ್ ಟರ್ಮ್ಸ್ ಆಫ್ ವೆಂಟ್ ಆಫ್ ಫ್ಯಾಕ್ಟರ್. ನೋಡಿ, ವೆಂಟ್ ಆಫ್ ಫ್ಯಾಕ್ಟರ್ ಅಂತ ಒಂದು ಬರುತ್ತೆ. ಐ ಈಸ್ ಈಕ್ವಲ್ಸ್ ಟು ವೆಂಟ್ ಆಫ್ ಫ್ಯಾಕ್ಟರ್. ಗೊತ್ತಿದೆಯಾ ಇದು? ವೆಂಟ್ ಆಫ್ ಫ್ಯಾಕ್ಟರ್. ಹೌದಾ? ಸೊ ಇದು ವೆಂಟ್ ಆಫ್ ಫ್ಯಾಕ್ಟರ್ ಬಗ್ಗೆ ಒಂಚೂರು ಗೊತ್ತಿದ್ರೆ ಭಾಳ ಹೆಲ್ಪ್ ಆಗುತ್ತೆ ನಿಮಗೆ. ಹೌದಾ? ಇಟ್ ಈಸ್ ಮೋರ್ ಯೂಸ್ಫುಲ್. ನಾವು ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಇದನ್ನು ಒಂಚೂರು ಜಾಸ್ತಿ ಡಿಸ್ಕಸ್ ಮಾಡೋಣ. ವೆಂಟ್ ಆಫ್ ಫ್ಯಾಕ್ಟರನ್ನು ಭಾಳ ಇದರ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ ವೆಂಟ್ ಆಫ್ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ನಾರ್ಮಲ್ ಮೋಲಾರ್ ಮಾಸ್ divided by observed molar mass. ಇದು ಮೋಲಾರ್ ಮಾಸ್ ಟರ್ಮ್ ಅಲ್ಲಿ, ಅಥವಾ ಐ ಇಸ್ ಈಕ್ವಲ್ಸ್ ಟು
observed colligative property divided by normal colligative property. Normal colligative property. ಇದನ್ನ ಇನ್ನೂ ಸಿಂಪ್ಲಿಫೈಡ್ ವರ್ಷನ್ ಹೇಳಬೇಕಂದ್ರೆ I is equals to number of ions after association or dissociation divided by number of ions before association or dissociation. ಹೌದಾ? ಸೊ ಇವುಗಳನ್ನ ಯೂಸ್ ಮಾಡಿಕೊಂಡು ಈ ಐ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ಏನು ಮಾಡಬೇಕು ನಾವು? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಕೊಲಿಗೇಟಿವ್ ಪ್ರಾಪರ್ಟೀಸ್. ಹೌದಾ? ಹೆಂಗಂತಂದರೆ ಫಸ್ಟ್ ಒನ್ ಇದೆ ರಿಲೇಟಿವ್ ಲೋರಿಂಗ್ ಆಫ್ ವೆಪರ್ ಪ್ರೆಷರ್. ಚೇಂಜ್ ಮಾಡುವ. ಹೌದಾ? ಏನಿದೆ ಇದು? ಪಿ ನಾಟ್ ಮೈನಸ್ ಪಿ ಡಿವೈಡೆಡ್ ಬೈ ಪಿ ನಾಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಬಿ ಅಂತ ಇದೆಯಲ್ಲ, 5ರಿಂದ ಮಲ್ಟಿಪ್ಲೈ ಮಾಡಬೇಕು. ಮುಗಿದ ಕೆಲಸ. ಹೌದಾ? ಫಸ್ಟ್ ಒನ್ ಇದು. ಸೆಕೆಂಡ್ ಒನ್ನು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಏನಿತ್ತಿದು? ನೆನಪಿದೆ ಇದು ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ಸ್ ಟು ಟಿ ಬಿ ಇಂಟು ಎಮ್ ಅಂತ ಐತಲ್ವಾ, ಇದಕ್ಕೂ 5ರಿಂದ ಮಲ್ಟಿಪ್ಲೈ ಮಾಡಿಬಿಡ್ಬೇಕು. ಹೌದಾ? ನೋಡಿ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಡೆಲ್ಟಾ ಟಿ ಎಫ್ ಈಸ್ ಈಕ್ವಲ್ಸ್ ಟು ಐ ಇಂಟು ಕೆ ಎಫ್ ಇಂಟು ಎಮ್. ಫೋರ್ತ್ ಒನ್ ಆಸ್ಮೋಟಿಕ್ ಪ್ರೆಷರ್ I is equals to CRT. ಹೌದಾ? ಇಲ್ಲಿ 5ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ದೀಸ್ ಆರ್ ದಿ ಕೊಲಿಗೇಟಿವ್ ಪ್ರಾಪರ್ಟಿ ಇನ್ ಟರ್ಮ್ಸ್ ಆಫ್ ಫ್ಯಾಂಟಾಫ್ ಫ್ಯಾಕ್ಟರ್. ಹೌದಾ? ಇಲ್ಲಿ ನೋಡಿ, ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಇದ್ದರೆ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆದರೆ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಅಯಾನ್ ಜಾಸ್ತಿ ಇದ್ದರೆ ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಇವನ್ನೆಲ್ಲನೂ ಡಿಸ್ಕಸ್ ಮಾಡಬಹುದು. ಆಯ್ತಾ? ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದ್ರದ್ದು MCQ ಸಾಲ್ವ್ ಮಾಡ್ತೀವಲ್ಲ, ಅವಾಗ ಇನ್ನೊಂಚೂರು ಜಾಸ್ತಿ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್.